ಮಹಾದೇವ. ಬಸವಾದಿ ಶಿವಶರಣರನ್ನ ಜಗತ್ತಿನ ದಾರ್ಶನಿಕರನ್ನ ಸಂತ ಮಹಾಂತರನ್ನ ಆರೂಢ ಅವಧೂತರನ್ನ ಋಷಿಮುನಿಗಳನ್ನ ಆಚಾರ್ಯ ವಿರಕ್ತರನ್ನ ವಿಶ್ವದ ಗುರು ಪರಂಪರೆಗೆ ಶತಶಿರಬಾಯಿ. ಮಹಾಪುರಾಣ ಕೇಳ್ತಾ ಇದ್ದೀರಿ. ಮಾಯಿಮಕಣಾಪುರ ಸ್ಥಾನದಲ್ಲಿ ತಾಯಿ ಪದ್ಮಾವತಿಯ ಲಗ್ನ ಸಮಾರಂಭ, ಶುಭ ವಿವಾಹ ಬಹಳ ವೈಭವಪೂರಿತವಾಗಿ, ಅಷ್ಟೇ ಸುಂದರವಾಗಿ, ಏನೋ ಜನಸ್ತೋಮ ನೋಡ್ಬೇಕ್ರಿ. ಹರಕಿದ ಹಂದರ, ಹಾಲಗಂಬ, ಎಲ್ಲ ಏಳ್ಹಟ್ಟಿಯ ತಾಯಿಂದರು ಹುಟ್ಟಿರುವಂಥ ಸುಂದರ ಸುಂದರ ಬಟ್ಟೆಗಳು, ಅವರ ಕೊರಳಾಭರಣ, ದೇವದೇವತೆಯರ ಲಗ್ನ ಕಾರ್ಯಕ್ರಮ ಅಂಥೇಳಿ ಎಲ್ಲರೂ ಭಕ್ತಿಯಿಂದ ಸೇವೆ ಮಾಡಿದರು. ಪದ್ಮಾವತಿ ಅಮೋಘ ಸಿದ್ದೇಶ್ವರರ ಗುಣಗಾನ ಮಾಡಿದರು. ಎಲ್ಲರಂತಾರ, ನಾಗರಾಯಗೌಡರ ಮಗಳು ಪದ್ಮಾವತಿ ಎಂಥ ಪುಣ್ಯವಂತಳಮ್ಮ, ಈ ಭಾಗ್ಯ ಯಾರಿಗಾದರೂ ಸಿಕ್ಕಿತ್ತ? ನಾವೆಲ್ಲ ಮಾಡ್ಕೊಂಡಿವಿ ಗಂಡಂದಿರು, ಒಂದ್ಸಲ ಹೋಗ್ತಾರೆ ಕೈ ಬಿಟ್ಟವರೆಲ್ಲ. ಕಟ್ಟಿದ ಮಾಂಗಲ್ಯ, ಹಂಚಿದ ಕುಂಕುಮ, ತೊಡಿಸಿದ ಬಳೆ ಕಾಲುಂಗರೆಲ್ಲ ಹೋಗ್ತಾವ. ಆದರೆ ಅಮರ ಪುರುಷನ ಕೈ ಹಿಡಿದು ಆಕೆನೂ ಕೂಡ ದೇವರಾಗುವಂಥ ಸೌಭಾಗ್ಯ. ಎಷ್ಟು ಜನ್ಮಗಳ ಪುಣ್ಯವೋ ಅಂತ ಒಬ್ಬರಿಗೊಬ್ಬರು ಮಾತಾಡ್ತಾ ಇರ್ತಿರ್ತಾರೆ. ನೀವು ಅಂತೀರಲ್ಲ ಎಲ್ಲರೂ, ಏನು ಎಂಥ ಮನುಷ್ಯ ಸಿಕ್ತು ಹುಡುಗಿಗೆ, ಕಣ್ಣು ಮುಚ್ಚಿ ಕಣಿ ತೆರಿತಾರತ್ತೀರಿ ನಿಮ್ಮ ಲಗ್ನಗಳು. ಏನು ಮ್ಯಾಲ ಮಾಡ್ಯ, ಏನು ಪಂಕ, ಏನು ಗಾದಿ, ಏನು ಪಲಂಗ. ಇವ್ರದ್ದು ಹಾಂಗಿಲ್ರಿ, ಪಂಕ ಇಲ್ಲ, ಪಲಂಗಿಲ್ಲ, ಏನಿಲ್ಲ. ಅದು ಅರಿವಿನ ಮನೆ. ಏನಪ್ಪ? ಮರು ಬೀಳಲಾರದ ಮನೆ, ಮರು ಆಗಲಾರದ ಮನೆ. ಅಂಥ ಮಹಾಮನೆಗೆ ಪದ್ಮಾವತಿನ ಕಳುಹಿಸಲು ಎಲ್ಲ ತಾಯಿಂದರಿಗೆ ಬಹಳ ಅಪರೂಪ ರೇಖೆ. ಅಂಥ ದೊಡ್ಡ ಮನೆತನದಲ್ಲಿ ಬೆಳೆದರೂ ಕೂಡ ಆಕೆಗೆ ಹಾಸು ಹೊತ್ಸಾಕುವಂಥ ಬೆಳ್ಳಿ ಬಂಗಾರಗಳಿದ್ದರೂ ಕೂಡ ಯಾವ ದುರಾಭಿಮಾನಕ್ಕಿನಲ್ಲಿ ಇದ್ದಿದ್ದಿಲ್ಲ. ಬಹಳ ಸರಳಾಗಿದ್ಲು. ಬಂಗಾರ, ಈ ಬೆಳ್ಳಿ ಒಡವ ವಸ್ತುಗಳಕ್ಕೆ ಅಭಿಲಾಷೆ ಇಲ್ಲ, ಅಭಿಲಾಷೆ ಇಲ್ಲ. ಬಟ್ಟೆಗಳ ಮೋಹ ಇಲ್ಲ, ಉಡಬೇಕು ತೊಡಬೇಕಂತಲ್ಲ, ಸರಳವಾಗಿ. ಎಲ್ಲರ ಜೊತೆ ಹ್ಯಾಂಗಿದ್ಲು ಅಂದ್ರೆ, ಅವರ ಹೊಟ್ಟೆಯಿಂದ ಹುಟ್ಟಿದ ಮಗಳು ಗಂಡನ ಮನೆಗೆ ಹೋಗಾಗ ಅಷ್ಟೊಂದು ಅವರು ತಾಪ್ ಮಾಡ್ಕೊಳ್ಳೋಕ್ಕಿಲ್ಲ. ಪದ್ಮಾವತಿ ಹೋಗ್ತಾಳಂದ್ರೆ ಇಡೀ ಊರಿಗೆ ದುಃಖ ಆಯಿತು.
ಹಿಂಗೆ ಹ್ಯಾಂಗಿದ್ಲಿ ಯಾರಿಕೂನಕಿ. ಒಬ್ಬೊಬ್ಬರು ಅಂತಿರ್ತಾರೆ, ಬಲಿ ಮೆರಿತಿದ್ಲು ಹೋದದ್ದು ಚಲೋ ಆಯ್ತು. ಎಲ್ಲ ಕೇಳ್ತದ್ರಿ ಇದು ಕಿವಿ. ಏನು ಮಾಡಿ ಭಾಳ ಚಲೋ ಇರಬೇಕು. ಬಳಿಕ ಎಲ್ಲಕ್ಕಿಂತಲೂ ಉತ್ತಮವಾದಂಥ ಸಂಸ್ಕಾರ ಮಕ್ಕಳಲ್ಲಿ ಬೆಳಿಬೇಕಾಗಿತ್ತು ಅಂತಂದರೆ, ನಮಗೆ ಜನ್ಮ ನೀಡಿದ ತಂದೆಯಕ್ಕಿಂತಲೂ ತಾಯಿಯು ಬಹಳ ಕ್ರಿಯಾಶೀಲರಿರಬೇಕು, ಆಚಾರವಂತಳಾಗಿರಬೇಕು. ತಾಯಿಯ ಸುಸಂಸ್ಕಾರದಿಂದ ಮಕ್ಕಳ ಬೆಳವಣಿಗೆ. ಏನ್ ಮಾಡು ಅಮ್ಮ, ಬರೇ ಜೀವನ ಅಂದ್ರೆ ಜೀವನ ಅನ್ಕೋಬಾರ್ದು ನಾವೆಲ್ಲ. ಜೀವನದ ಮೂಲ ಫ್ಯಾಸಿಲಿಟಿ ಏನದ, ಜೀವನದ ಅರ್ಥ ಏನದ, ಪ್ರತಿಯೊಂದು ತಾಯಿಯಂದ್ರೆ ಎಲ್ಲ ಅದ್ರ ಬಗ್ಗೆ ನಾವು ಮಾಡ್ಕೊಳ್ಳಬೇಕು. ಸುಂದರದರೆ ಜೀವನ. ಬಹಳ ಮಂದಿ ಅಂತಾರ, ಯಾಕರ ಬಂದೀವಿ ನಾವು ಸಂಸಾರಕ್ಕಂತಿರ್ತಾರೆ. ಸಂಸಾರ ಚಲೋ ಅದ, ಮಾಡ್ಲಿಕ್ಕೆ ಬರ್ಬೇಕಷ್ಟೇ. ಕಡಿಕೊಳ್ಳೋದ ಮಡಿವಾಳಪ್ಪ ಒಂದು ಪದ, ಅವನ ಶಿಷ್ಯ ಹಾಡ್ತಾನ, ಕಳ್ಳೆ ವಾಡದ. ಅವನ ಹೆಸರ ಏನದಪ್ಪ, ಕಳ್ಳೆ ವಾಡದ ಸಿದ್ದಪ್ಪ, ಕೈನೂರು ಕೃಷ್ಣಪ್ಪ ಹಾಡ್ತಾನೆ. ಅವ್ರ ಶಿಷ್ಯನೇ ಅವನು, ಸಿಂದಗಿ ತಾಲೂಕ. ಕೈನೂರು ಕೃಷ್ಣಪ್ಪ ಒಂದು ಅಮಾಶಿಗೆ ಮಠಕ್ಕೆ ಹೋಗಿದ್ನಂತ ಕಡ್ಕೊಳಕ್ಕೆ. ಹೋದಾಗ ಭಜನಾ ನಡೀತಿತ್ತು ಅಲ್ಲಿ. ನಮ್ಮ ಮುತ್ತೆಯವ್ರು ಹೆಂಗೆ ಅಮಾಶಿಗಮ್ಮ ಡೊಳ್ಳಿನ ಪದ ಹಾಡ್ತಿದ್ರು ಮೊಮ್ಮೆಟ್ ಗುಡ್ದಾಗ, ಹಂಗೆ ಮಡಿವಾಳಪ್ಪನು ಕೂಡ ಹಾಡ್ತಿದ್ರು. ಎಲ್ಲ ಅವ್ರ ಶಿಷ್ಯ ಬಳಗ ಕೂಡ್ತಿತ್ತು. ಇದು ಅಮಾಶಿಗೆ ಹೋಗೋದು ನೋಡಿ ಅವನು ಹೆಣ್ತಿ ಸ್ವಲ್ಪ ಮನ್ಯಾಗ, ಕೃಷ್ಣಪ್ಪ ಅಂದ್ರೆ ಬ್ರಾಹ್ಮಣರವರು, ಅವನ ಜೊತೆ ಸ್ವಲ್ಪ ಕದನ ಮಾಡಿರಳಂತ, ಜಗಳ. ಏನೋ ಅಮಾಶಿ ಹುಣಿವಿ ಮಠ ಅಂತ ಬಡ್ಕೋತಿ, ಈ ಕಡೆಯನ್ನು ನೋಡಂಗಿಲ್ಲ ಬಿಡಂಗಿಲ್ಲ, ತಕರಾರು ಮಾಡಿ ಹೇಳತ್ತೆ. ಇರ್ತದಿಲ್ಲ ತಕರಾರು, ಇರ್ತದಿಲ್ಲ. ಹಂಗ ಇವ ಹೋಗಿ ಹೆಣ್ತಿದ ಸ್ವಲ್ಪ ಬೇಜಾರಾಗಿ ಸಿಟ್ಟು ಬಂದು ಒಂದು ಪದ ಹಾಡದಂತ್ರಿ. ಏನಂದ್ರೆ, ಪ್ರಪಂಚ ಎಂಬುದು ಬಹು ಕಷ್ಟ, ಇದನ್ನ ಸುಳ್ಳೇ ಯಾವ ಮಗ ಮಾಡಿಟ್ಟ. ಹಿಂಗ ಹಾಡಿದ್ರಿ ಅವ. ಮಡಿವಾಳ ಅಪ್ಪನವ್ರ ಮಠದಾಗ ಕೂತ್ಕೊಂಡು ನಕ್ರು, ಮಗನಿಗೆ ಹೆಂಡತಿ ಜಗಳ ತೆಗದಂಗೆ ಕಾಣಿಸ್ತಾಳೆ, ಇಲ್ಲಿ ಮಠದಾಗ ಬಂದು ಕಾರ್ಕೊಳಕತ್ತಾನಂದ್ರು. ಕೊನೆಗೆ ಅವರ ಹಾಡ್ತಿದ್ರು, ಅವ್ರ ಸನ್ನಿಧಿ ಒಳಗೆ ನಡೀತಿತ್ತಲ್ಲ. ಆ ಬಳಿಕ ಅವ್ರು ಹಾಡ್ತಾರೆ, ಪ್ರಪಂಚ ಎಂಬುದು ಬಹು ಶ್ರೇಷ್ಠ, ಮಾಡಾರ್ದ ಸುಳಿ ಮಗ ತಾಕೆಟ್ಟ. ಭಾಳ ಚಲೋ ಅದ, ಆದರೆ ಕಲಿಬೇಕ. ಸುಖ ಇದ್ದುದು ಜಾಗ ಬೇರೆ ಅದ, ಸುಖ ಇರ್ಲಾರ ಜಾಗನಾಗ ಹುಡುಕ್ತೀವಿ ನಾವು, ಅಲ್ಲೇ ಫೇಲ್ ಆಗಿದ್ದೇವೆ ಸಂಸಾರದಾಗ. ಮತ್ತೇನಿಲ್ಲ, ಇರ್ಲಿ. ಲಕ್ಷ ಕೊಟ್ಟು ಕೇಳ್ರಿ ತಾಯಿಂದ್ರು, ಹೆಣ್ಣು ಮಗು ಹುಟ್ಟಿತ್ತು ಮನೆಯೊಳಗಂತಂದ್ರೆ ಗಂಡ ಮನೆಗೆ ಹೋಗೋ ತನಕ ಎಂಥ ಸಂಸ್ಕಾರ ಕೊಡಬೇಕಾಗಿ. ಮನೆಯ ಮುಂದೆ ಹಚ್ಚಿದಂಥ ಮಾವು ಗಿಡ, ಅದಕ್ಕೆ ನಾವು ಎಷ್ಟು ರಕ್ಷಣೆ ಮಾಡುತ್ತೇವೆ. ಕೀಡಿ ಹುಳ ಕುರಿ ದನ ಮುಟ್ಲಾರ್ದಂಗೆ ರಕ್ಷಣೆ ಮಾಡುತ್ತೀವಿ ಒಂದು ಗಿಡಕ್ಕೆ. ಆದ್ರೆ ಮಕ್ಕಳನ್ನು ಯಾವ ರೀತಿಯಾಗಿ ನಾವು ಸಂರಕ್ಷಣೆ ಮಾಡಬೇಕು ಅಂತಂದ್ರೆ, ನಮಗೆ ನಿದ್ರಿ ಹತ್ತಬಾರ್ದ್ರಿ. ಅವರಿಗೆ ಸ್ವಾತಂತ್ರ್ಯ ಸಿಗೋ ತನಕ ನಮ್ಮ ಕರ್ತವ್ಯ ಏನು ಅಂತಂದ್ರೆ, ಶಿಕ್ಷಣ, ಸಂಸ್ಕಾರ, ಕಾಯಕದ ಮಹತ್ವ ಬರೇ ಬಾಯಿಲಿ ಹೇಳೋದಲ್ಲ, ಅದು ನಾವು ಪ್ರತ್ಯಕ್ಷವಾಗಿ ಹಂಗೆ ಇರಬೇಕಾಗ್ತದ, ಮತ್ತೇನಿಲ್ಲ. ಮಗ ಹೇಳ್ತಾನ, ಅವ ದಾರು ಕುಡಿತಾನ, ನನಗೆ ಸಿಗರೇಟ್ ಸೇಬಿಡ್ತಾನ ಮಗ ಇವ ಅಂತ. ಹಿಂಗಾದ್ರೆ ಇಂಪ್ರೆಷನ್ ಆಗಲ್ಲ, ಅದ್ರ ಮ್ಯಾಲ ಭರೋಸೆ ಆಗಲ್ಲ ಅಪ್ಪನ ಮಾತಿನ ಮೇಲೆ. ಅಪ್ಪ ಕರೆಕ್ಟ್ ಇರ್ಬೇಕವ. ನಾ ಹೇಳೋದು ಮಾತು ಲಕ್ಷದಾಗ ಇಡ್ರಿ. ನಾವು ಮೊದಲ ನಿರ್ವ್ಯಸನಿಗಳಾಗಿ ಜೀವನದ ಬಗ್ಗೆ ಅತ್ಯಂತ ಸದ್ಗುರುಗಳ ಸನ್ನಿಧಾನ ವಹಿಸಿಕೊಂಡು ಅರ್ಥ ಮಾಡಿಕೊಂಡು ಜೀವನದ ಮೌಲ್ಯ ತಿಳ್ಕೊಂಡಾಗ ಮಾತ್ರ ಅದರ ಬೆಲೆ ಗೊತ್ತಾಗ್ತದೆ. ಪದ್ಮಾವತಿನ ಎಲ್ಲರ ಕಳ್ಸಾಕೊಂಟಾರ್ರಿ, ಬಹಳ ಚಲೋ. ಆಕಿನ ಎಲ್ಲರೂ, ಯವ್ವ
ಹುಟ್ಟಿದ ಮಗಳು ಇಂತಹ ಶ್ರೀವಂತರ ಮನೆಯೊಳಗಿದ್ರೆ ಯಾವ ಬಿಂಕಲ್ ನಿನ್ನಲ್ಲಿ ಕಾಣಲಿಲ್ಲ ತಾಯಿ. ಈ ಸಂಸ್ಕಾರ ಎಲ್ಲರಿಗಿರಬೇಕು ಅಂತೇಳಿ ಆಗದ ನೆತ್ತಿನ ಬಂಡಿ ತಯಾರ ಮಾಡಿ ಅಗಶೆ ಬಾಗಿಲಕ್ಕೆ ಬಂದಕ್ಕಿನ ಪಾದ ತೊಳಿತಾರೆ. ಯಾಕೆ ತೊಳಿತಾರೆ ಗೊತ್ತದೇನಿ? ಯಾಕೆ ತೊಳಿತಾರೆ ಗೊತ್ತೇ? ಏನು ಮಾಡಿ ಅವಾಗ ನಿಮಗೇನು ತೆರೆಯಾಗಿರ್ತಾವೆ ಇವೆಲ್ಲ ಇರುವುದಿಲ್ಲ. ಪಾದ ಯಾಕೆ ತೊಳಿತಾರೆ ಅಂದರೆ, ತಂಗಿ ತವರಿನ ಮನೆಯೊಳಿದ್ದಾಗ ಏನಾದರೂ ಈ ಕಾಲಿನ ದೋಷ ಆಗಿತ್ತಂದರೆ ಅಣ್ಣ ಹೇಳ್ತಾನೆ, ತಮ್ಮ ಹೇಳ್ತಾನೆ, ಅಕ್ಕ ನೀನು ನನ್ನ ಮನೆಯ ಗೃಹಲಕ್ಷ್ಮಿ, ನಡಗಂಬ ನೀನು ಮೆಟ್ಟುವ ಮನೆ, ಹುಟ್ಟಿದ ಮನೆ, ಎರಡರಲ್ಲಿಯೂ ಕೂಡ ಈ ನಿನ್ನ ಕಾಲ ಹೊಲಸ ಆಗಲಾರದಂಗ, ಇನ್ನೊಂದು ಕಡೆ ಇಡಲಾರದಂಗ ನಾನು ತೊಳೆದು ನಮಸ್ಕಾರ ಮಾಡ್ತೀನಿ. ಇದು ನಿನಗೆ ಜೀವನ ಪರ್ಯಂತ ನೆನಹು ಇರಲಿ ಅಂತ ಕೇಳ್ತಾನೆ ತಮ್ಮ. ಅಣ್ಣ ಕೇಳ್ತಿರ್ತಾನೆ. ಅದು ನಮಗೆ ಅರ್ಥ ಇರಬೇಕು. ಜೀವನದ ಅರ್ಥ ಆಯ್ತಂದ್ರೆ ನಮಗೆಂದೂ ಭಯ ಆಗಲ್ಲ, ಟೆನ್ಷನ್ ಬರಲ್ಲ, ಮತ್ತು ನಾವು ಚಿಂತೆ ಮಾಡಲ್ಲ, ಅದರ ಬಗ್ಗೆನೂ ದುಗುಡು ಮಾಡಂಗಿಲ್ಲ. ಮನುಷ್ಯ ತಿಳಿಲಿಲ್ಲ ಅಂದರೆ ಎಲ್ಲ ಇದ್ರೂ ಸಮಾಧಾನ ಇಲ್ಲ. ಚಡಿಚರಣ ಶಿಂಪಿ ಲಿಂಗಣ್ಣ ಅಂತೇಳಿ ಆಗಿ ಹೋದ ಇಲ್ಲೇ ನಿಮ್ಮ ಪಕ್ಕದಲ್ಲಿ. ಜಾನಪದ ಕಲಾವಿದ. ಗೆಳೆಯನ ಮಗಳೊಬ್ಬಳು ಗಂಡ ಮನೆಗೆ ಹೊರಟಿದ್ಲಂತೆ. ಭಾಳ ಸಲಿಗೆಯಿಂದಿದ್ಲಕ್ಕೆ ಇವನು ಲಿಂಗಣ್ಣವ್ರ ಜೊತೆಯಲ್ಲಿ ಇದ್ದಾಗ ಬಂದು ನಮಸ್ಕಾರ ಮಾಡಿದ್ಲು ಅವರಿಗೆ. ಚಿಕ್ಕಪ್ಪ, ಅವು ಜಾತಿದ ಏನೇನಿತ್ತು ನನಗೆ ಗೊತ್ತಿಲ್ಲ, ಆದರೆ ಅವನಿಗೆ ಚಿಕ್ಕಪ್ಪ ಅಂತ ಕರಿತಿದ್ಲಂತೆ. ನನಗೆ ಗಂಡ ಮನೆಯವರು ಕರೆಯಾಕೆ ಬಂದಿದ್ದಾರೆ, ನಾನು ಹೋಗ್ತೀನಿ ಚಾಚಾ, ನನಗೆ ಆಶೀರ್ವಾದ ಮಾಡು. ಶಿಂಪಲಿಂಗಣ್ಣವರು, ಹೋಗ್ತೀಯಮ್ಮ, ಪರವಾಗಿಲ್ಲ, ನಾನೊಂದು 6 ಸೂತ್ರಗಳು ಹೇಳ್ತೀನಿ. ಮಗ, ಜೀವನದಲ್ಲಿ ಅನುಷ್ಠಾನಕ್ಕೆ ತಂದರೆ ನೀ ಹುಟ್ಟಿದ ಮನೆ, ನೀ ಹುಟ್ಟಿದ ರಾಜ್ಯ, ನಾಡು ಮತ್ತು ಕೊಟ್ಟ ಮನೆ ಎರಡೂ ಸ್ವರ್ಗದ ಸುಪತ್ತಿಗೆ ಆಗಿ ಕೀರ್ತಿ ಮುಗಿಲೆತ್ತರ ಮುಟ್ಟುವಂತೆ ಆಗ್ತದ. ಕೇಳ್ತೀಯ? ಅಪ್ಪ ಹೇಳು ತಂದೆ ಅಂದ್ಲು. ಇಷ್ಟು ಸುಂದರ ಮಾತು ಹೇಳ್ತಾನ್ರಿ ಅವ. ಆ ಹಾಡು ಭಾಳ ಚಲೋ ಅದ, ಒಂದಿಷ್ಟು ಕೇಳ್ರಿ. ಅದು ಹಣ್ಣು ಕೆಟ್ಟರೆ ಅತ್ತಗಾಲಿಗಲ್ಲಿಗೊಪ್ಪಿಸುವರು, ಹಣ್ಣು ಕೆಟ್ಟರೆ ತಿಪ್ಪಿಗೆ ಸೆಗೆಯುವರು, ಹೆಣ್ಣು ನೀ ಕೆಟ್ಟರೆ ಹೆಣ್ಣು ನೀ ಕೆಟ್ಟರೆ ತವರಿನ ಹಾದಿ ತೋರಿಸುವರು ತಂಗಿ, ಎಚ್ಚರ 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 ಎಚ್ಚರ. ಊರ ಮುಳ್ಳಿನ ಬಾವಿ ಯಾರ ತೋಡಿದರೇನು,
ಊರ ಮುಳ್ದಿನ ಬಾವಿ ಯಾರ ತೋಡಿದರೇನು ಕಾಲ ಜಾರಿದರ ಕೈಲಾಸ ಕಾಲ ಜಾರಿದರ ಕೈಲಾಸ ನಾರಿಯ ಮನವ ಜಾರಿದರ ವನವಾಸ ನಾರಿಯ ಮನವ ಜಾರಿದರ ವನವಾಸ ತನ್ನಂತೆ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ತನ್ನಂತೆ ನೋಡಿದರ ಭಿನ್ನಿಲ್ಲ ಭೇದಿಲ್ಲ ತನ್ನಂತೆ ತನ್ನ ಮಗಳಂಗ ತನ್ನಂತೆ ತನ್ನ ಮಗಳಂಗ ನೋಡಿದರ ಕಣ್ಣ ಮುಂದಾದ ಕೈಲಾಸ ತಂಗಿ ಕಣ್ಣ ಮುಂದಾದ ಕೈಲಾಸ ಲಿಂಗಣ್ಣವರು ಬಹಳ ಚಲೋ ಹೇಳ್ತಾರೆ. ಬಂಗಾರದ ಬಳಿ ಉಟ್ಟು ಬಡವರನ ಬೈಬೇಡ ಬಂಗಾರದ ಬಳಿ ಉಟ್ಟು ಬಡವರನ ಬೈಬೇಡ ಬಂಗಾರ ನಿನಗ ನಿಜವಲ್ಲ ಬಂಗಾರ ನಿನಗ ನಿಜವಲ್ಲ ನನ್ನ ಮಗಳ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ಮಧ್ಯಾಹ್ನದ ಬಿಸಿಲು ಸ್ಥಿರವಲ್ಲ ನಮಗೆ ಡ್ರೆಸ್ ಮೇಲೆ ಬಹಳ ಪ್ರೀತಿ ಇರ್ತದೆ. ಮ್ಯಾಚಿಂಗ್ ಬಣ್ಣ ಅಂತಂತೀವಿ. ಲಿಂಗಣ್ಣವ್ರು ಹೇಳ್ತಾರೆ, ಕರಿಸೀರಿ ಉಡಬೇಡ ಕಡಿವಾಣ ಬಿಡಬೇಡ ಕರಿಸೀರಿ ಉಡಬೇಡ ಕಡಿವಾಣ ಬಿಡಬೇಡ ನಡು ಮನೆಯಾಗ ನಿಲ್ತು ನಗಬೇಡ ಅಮ್ಮ ನಡುವೋಣ್ಯಾಗ ನಿಲ್ತು ನೀ ನಗಬ್ಯಾಡ ನನ್ನ ತಂಗಿ ಬಬಲದಿ ಗ್ರಾಮಕ್ಕ ಕೆಟ್ಟ ಹೆಸರ ತರಬ್ಯಾಡ
ಮಕಣಪುರ ಗ್ರಾಮಕ ಹೆಸರೆಂದು ತರಬ್ಯಾಡ. ಗಂಡನ ಮನಿಯಾಗ ಪತಿಯ ಮನಿ ಒಳಗ. ಗಂಡನ ಮನಿಯಾಗ ಬೇದನೆ ಬಗಿಬ್ಯಾಡ. ಗಂಡನ ಮನಿಯಾಗ ಬೇದನೆ ಬಗಿಬ್ಯಾಡ. ಅಣ್ಣ ತಮ್ಮರ ಬಳ್ದ ಕಡಿಬೇಡ. ಅಣ್ಣ ತಮ್ಮರ ಬಳ್ದ ಕಡಿಬೇಡ. ನನ್ನ ತಂಗಿ ತುಂಬಿದ ಮನಿಯ ಹೊಡಿಬ್ಯಾಡ. ಒಂದಾಗಿದ್ದ ಮನಿ ಎರಡು ಮಾಡಬ್ಯಾಡ. ಅತ್ತಿಯ ಮನಿಯಾಗ ತೊತ್ತಾಗಿ ಇರಬೇಕು. ಅತ್ತಿಯ ಮನಿ ಒಳಗ ತೊತ್ತಾಗಿ ಇರಬೇಕು. ಹೊತ್ತಾಗಿ ನೀಡಿದರೆ ಉಣಬೇಕು. ಹೊತ್ತಾಗಿ ನೀಡಿದರೆ ಉಣಬೇಕು. ನನ್ನ ಮಗಳ ಹೆತ್ತವರ ಮನಿ ಕೀರ್ತಿ ತರಬೇಕು. ಬಬಲದಿ ಗ್ರಾಮದ ಕೀರ್ತಿ ತರಬೇಕು. ಕೊನೆ ಮಾತು ಹೇಳ್ತಾನ್ರಿ, ಈಗ ಮುಂದಿಲ್ಲ. ಅಮ್ಮ, ಇದನ್ನ ಬಿಟ್ಟು ಬೇರೆ ಇನ್ನು ಹೇಳಕ್ಕಾಗಲ್ಲ, ಹೋಗಿ ಬಾ ಅಂತ ಹೇಳ್ತಾನೆ. ಚಾಡಿ ಹೇಳುವ ಮಂದಿ, ಸುಗುಲಿ ಹೇಳುವ ಮಂದಿ, ಜಗಳ ಹಚ್ಚುವ ಮಂದಿ, ಮನಿಯ ಒಡೆಯುವ ಮಂದಿ. ಚಾಡಿ ಹೇಳುವ ಮಂದಿ ಜಗವಿ ತುಂಬ್ಯರ ತಂಗಿ. ಚಾಡಿ ಹೇಳುವ ಮಂದಿ ಓಣ್ಯಾಗ ತುಂಬ್ಯರ ತಂಗಿ. ಅವರಿವರ ಮಾತು ನೀ ಕೇಳ್ಬ್ಯಾಡ. ಅವರಿವರ ಮಾತು ನೀ ಕೇಳ್ಬ್ಯಾಡ ನನ್ನ ತಂಗಿ. ಚಡಚಣ ಶಿಂಪಿಲಿಂಗಣ್ಣನ ಮಾತೆಂದು ಮರಿಬ್ಯಾಡ. ಬಬಲದಿ ಕೊಂತೆವ ತಾಯಿಯ ದೇವಿಯನ್ನ ಮರಿಬ್ಯಾಡ. ಊರ ಮುಳ್ಳಿನ ಬಾವಿ ಜಯಮಂಗಲ ಪಾರ್ವತಿ ಶಿವ ಹರ ಹರ ಮಹಾದೇವ. ಕೊಂತಾದೇವಿ ಮಾತಾ ಕಿ. ಅಭಿನವ ಸಿದ್ಧರತ್ನ ಮಧುಗುಂಡೇಶ್ವರ ಮಹಾರಾಜ ಕಿ ಜಯ. ಇಂಥ ಅಮೂಲ್ಯವಾದಂಥ ಶ್ರೋತ್ರ ಇದು.
ನಮ್ಮ ಮಕ್ಕಳೆಲ್ಲ ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿ, ಇದನ್ನು ಬಹಳ ಒತ್ತು ಕೊಟ್ಟು ಕೇಳಿ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೆ ಆದರೆ ನಮ್ಮ ದೇಶದ, ನಮ್ಮ ಭವಿಷ್ಯದ, ನಮ್ಮ ಸಮಾಜದ ಕಲ್ಯಾಣ ಆಗ್ತದೆ. ಎಷ್ಟು ಮಾತುಗಳು ಸುಂದರ ಹೇಳ್ತಾರೆ. ಹುಡುಗರೆಲ್ಲೇ ನೋಡ್ರಿ, ಸ್ವಲ್ಪ ಇವತ್ತೇ ಈಗ ಮಾಡ್ಲಿಕ್ಕತ್ತ ಹೋಳಿಗೆಗಾಗಿ ಬಂದವ, ಹ್ಯಾಂಗ ಬಂದವ? ಒಬ್ಬ ಹೆಣ್ಮಗಳು ಮಗನಿಗೆ ಎತ್ಕೊಂಡು ಮಾನವ ಹಬ್ಬದಾಗ ಬನ್ನಿ ಕೊಡ್ಲಿಕ್ಕೆ ಮನೆ ಹೋಗಿಳಂತ. ಸೋಮ್ ನೆನಪು ಬರ್ತದ. ಅದು ಅಲ್ಲಿ ಬನ್ನಿ ಕೊಡೋಕೆ ಹಿರಿಯರಿಗೆಲ್ಲ ಮನೆಯಾಗ ನಮಸ್ಕಾರ ಮಾಡಕ್ಕೆ ಇದು ಹುಡುಗ ಬಗಲ ಕೂತಲ್ಲಿದೆ ಯವ್ವ ಅಂತಿತ್ತು. ಯಾಕಪ್ಪ? ಹೋಳಿಗೆ ನಾವು ಮತ್ತೇನು ಅವತ್ತು ಹಬ್ಬದಾಗ ಎಲ್ಲರ ಮನ್ಯಾಗ ಹೋಳಿಗಿರ್ತಾವಲ್ಲ, ಯಾರ ಮನೆಯಾಗಿರಲ್ಲ ಹೇಳ್ರಿ? ಮಾನವ ಹಬ್ಬದಾಗ ಎಲ್ಲರ ಮನೆಯಾಗಿರ್ತಾವ. ವಿಜಯದಶಮಿಗೆ ಅಯ್ಯ ತಂಗಿ ಹಸ್ದೈತೆ ನೋಡ ಅಂಥೇಳಿ ಅವರು ಹೋಳಿಗೆ ಕೊಡುತ್ತಿದ್ರು. ಆಕೆ ಶೀರಿದೊಂದು ಮಡಿಚಿ ಮಗಲಾಗ ಜೋಳಿಗೆನೆ ಮಾಡಿಳು ಕೊಟ್ಟು ದಾಖಲಕ್ಕೆ. ಇನ್ನೇನು ಇದಕ್ಕೆ ತಿನ್ಸ್ಕೋತಿರ್ಗಬೇಕು ಗೊಲ್ರಂಗ ಅಂಥೇಳಿ ಇಡೀ ಊರೆಲ್ಲ ತಿರುಗಾಡದ್ಲು. ಚಲೋ ಇಷ್ಟಿಷ್ಟು ಹೋಳಿಗೆನೇ ಆದವು ರೀ. ಮನೆಗೆ ಹೋಗರ್ದಾಗ ಇದು ಮನೆಗೆ ಹೋಗರ್ದಾಗ ಮನಗತ್ರಿ ಬಗಲಾನ ಕೋಶ. ಅವಾಗ ಹಂಗೆ ಎದ್ದು ಉಣ್ತದ. ಪಕ್ಕದಾಗ ತಗೊಂಡು ಮಲ್ಕೊಂಡ್ಳು. ರಾತ್ರಿ ಅದಕ್ಕೆ ಕನಸು ಬಿತ್ರಿ. ಅವನು ಕೂಡ ಹೋದಂಗಾಗಿತ್ತಲ್ಲದು. ಕನಸಿನಾಗ ಹೋಳಿಗೆ ಅವ ಅಂದ್ಕೂಡ್ಲಿ ತಿಂದಂಗಾಗಿತ್ರಿ. ಅದಕ್ಕೆ ಕಡ್ಕೊಂಡು ಅದು ಸಪ್ಪನಾಯಿತು. ಮುಂಜಾನೆ ಮಗನ ಎಬ್ಸಲ್ಕ್ ಹೋದ್ಲು. ಅವನ ಮ್ಯಾಗ ಹೊದಿಸಿದ ಕೌದಿ ಹಿಂಗೆ ಜಾಡಿಸಿ ಮಡಚಬೇಕಂತಿದ್ಲು. ಕೌದಿ ನಡಬರಕ್ಕೆ ಸೂರ್ಯ ಕಾಣಿಸ್ಲಿಕ್ಕತ್ತದ. ಕಿಂಡಿ ಬಿದ್ದಿತ್ತಂದು. ಅವಾಗ ಅಕ್ಕಿ ಅಂದ್ಲು, ಇಲಿ ಇಲ್ಲ ಹೆಗ್ಗಣಿಲ್ಲ, ಹ್ಯಾಂಗಾಯ್ತು? ನೋಡ ತನಕ ಕೂಸಿನ ಬಾಯಾಗ ಅರ್ಧ ಕೌದಿ ಇತ್ತದ. ಏನು ಮಾಡಿರ್ತದ ಹೋಳಿಗೆ ಕೌದಿ? ಸೊ ಹಿಂಗಿರ್ತಾಯವ ಮಕ್ಕಳು. ವಿಷಯ ಏನು ಹೇಳಕತ್ತಿದ್ರಿ ನಾನು? ಸುಂದರ ಮಾತುಗಳು ನಮ್ಮ ಮಕ್ಕಳಿಗೆ ಹೇಳತ್ತೀನಿ ನಾನು. ನಮ್ಮ ಭಾರತ ದೇಶ ಸನಾತನ ದೇಶ. ನಮ್ಮ ಸಂಸ್ಕೃತಿ ಒಪ್ಪಂದದ ಮದುವೆ. ಭಗವಂತ ಇಷ್ಟು ಚಲೋ ಮಾಡ್ಯಾನ. ಇನ್ನೊಂದು ಕಡೆ ನಾವು ಯಾವುದನ್ನು ಕೂಡ ಆಶೆ ಮಾಡಲಾರ್ದಂಗೆ ನಮ್ಮ ಜೀವನ ಮಾಡಿಟ್ಟ. ಮೊದಲು ಜಗತ್ ಮಾಡ್ದ, ಕೊನೆಗೆ ಮನುಷ್ಯನ್ ಮಾಡ್ಯಾನ. ಮನುಷ್ಯಗೆ ಏನು ಬೇಕೋ ಅದನ್ನೆಲ್ಲ ಮಾಡ್ಯಾನ. ತಿನ್ನೋ ದಿನಸುಗಳು ಮಾಡ್ಯಾನ. ಹಣ್ಣುಗಳದಾಗ ಎಷ್ಟು ಪ್ರಕಾರ, ಹೈನದೊಳಗೆ ಎಷ್ಟು ಪ್ರಕಾರ, ಉಡುತೊಳದೊಳಗೆ ಎಷ್ಟು ಪ್ರಕಾರ, ಎಲ್ಲ ಮಾಡ್ಯವಂತನ ನಿನಗೆ ಎಲ್ಲ ಸುಖವನ್ನ ಅನುಭೋಗಿಸಲಿಕ್ಕೆ ಜಗತ್ತು ಮಾಡಿಟ್ಟೀನಿ, ನಿನಗೆ ಮಾತ್ರ ನನಗಾಗಿಟ್ಕೊಂಡಿನಿ ಅಂತ ಹೇಳ್ತಾನೆ. ಎಲೆ ಮನುಷ್ಯನೇ, ನಿನಗೆ ಜಗತ್ತು ಹೆಂಗೆಲ್ಲ ಪ್ರಿಯ ಮಾಡಿಟ್ಟಿದ್ನೆಲ್ಲ, ನೀನು ನನಗೆ ಪ್ರಿಯಪ್ಪ. ಅದು ನೋಡಿ ನೀನು ಸುಖ ಅನುಭವಿಸು. ನನ್ನ ತತ್ವವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನನಗೆ ತಾಪ ಆಗಂಗೆ ಮಾಡಬೇಡ, ನನಗೆ ದುಃಖ ಆಗಂಗೆ ಮಾಡಬೇಡ ಅಂತೇಳಿ ಇದು ಗೃಹಸ್ಥಾಶ್ರಮ ಮಾಡ್ಯಾನ. ಗಂಡು ಹೆಣ್ಣು ಎರಡೂ ಹಿಂಗೆ ನಿರ್ಣಯ ತಗೋಬೇಕು. ಜನ್ಮ ಕೊಟ್ಟ ತಾಯಿ ತಂದಿ, ಸಮಾಜದ ಗುರು ಹಿರಿಯರು, ಮದುವೆ ಆಗಬೇಡಂತ ಯಾವ ಶಾಸ್ತ್ರವೂ ಬರೆದಿಲ್ಲ, ಯಾವ ಗುರುಗಳೂ ಹೇಳಲ್ಲ. ಆದರೆ ನಿಮ್ಮ ಪ್ರೀತಿಯ ಅನುಬಂಧ ಅನುರಾಗವನ್ನ ಹ್ಯಾಂಗ ಹಂಚ್ಕೋಬೇಕು ಅಂತ ಕೇಳಿದರೆ, ದೈವ ಸಾಕ್ಷಿಯಾಗಿ, ಗುರು ಸಾಕ್ಷಿಯಾಗಿ, ಮಾತೃ ಪಿತೃಗಳ ಸಾಕ್ಷಿಯಾಗಿ, ಧರ್ಮಗ್ರಂಥ ಸಾಕ್ಷಿಯಾಗಿ ನಾವು ಒಬ್ಬ ಪುರುಷನನ್ನು ನಿಶ್ಚಯಿಸಿ
ಎಲ್ಲರ ಸಮ್ಮುಖದಲ್ಲಿ ಅವ್ರು ಎಷ್ಟು ಚಲೋ ಹರಿಸ್ತಾರೆ ನಿಮಗೆ. ನಿಮ್ಮ ಬಳ್ಳಿ ಹಾಗಲ ಬಳ್ಳಿಯಾಗಿ ಹಬ್ಬಲಿ, ನಿನ್ನ ಮನಿ ಕುಂಬಳ ಬೆಳ್ಳಿಯಾಗಿ ಹಬ್ಬಲಿ, ನಿನ್ನ ಮನಿ ಹಿರಿ ಬಳ್ಳಿಯಾಗಿ ಹಬ್ಬಲಿ, ಮನಿ ತುಂಬ ಮಕ್ಕಳಾಗಲಿ, ಸಿರಿ ಸಂಪದ ನಿಮ್ಮ ಮನೆಯೊಳಗೆ ತುಂಬಲಿ. ಆಗಿನ ಕಾಲದಲ್ಲಿ ಜೋಳ ಹಾಕಲಿಕ್ಕೆ ಅವು ಏನಿದ್ದು ಮುತ್ಯ? ಹಾಗೆ ನೆಲದಾಗ ಅದು ಮನೆಯಾಗ ಇಡ್ತಿರಲ್ಲಪ್ಪ ದೊಡ್ಡ ದೊಡ್ಡ ಗುಮ್ಮಿಗಳು. ಅಷ್ಟೆಲ್ಲ ಅವ್ರು ಹರಿಸ್ತಾರೆ. ಏನಂತ? ಮನೆಯೊಳಗಿರತಕ್ಕಂಥ ಹಾಗೆ ಗುಮ್ಮಿಗಳು ಮುತ್ತು ರತ್ನಾದಿಗಳಿಂದ ಉಕ್ಕಿ ಚೆಲ್ಲಲಿ ಅಂತ. ನೀ ಎಲ್ಲೆಲ್ಲಿ ಹರಿತಿ ಅಲ್ಲೆಲ್ಲ ನಿನ್ನ ಕಾಲ್ ತೆಳಗ ಹಾಲ ಹಳ್ಳಾಗಿ ಹರಿಲಿ ಅಂತ ನಮ್ಮವರು ಹರಿಸಿಲ್ಲೇನು? ನಮ್ಮವರು ಪ್ರೀತಿಸಲ್ಲೇನು? ಇಷ್ಟೆಲ್ಲ ಮಾಡಿ ಹಿರಿಯರು ಆ ಹೆಣ್ಮಗಳ ತಲೆ ಮೇಲೆ, ಗಂಡ ಮಗನ ತಲೆ ಮೇಲೆ ಹಿಂಗೆ ಕೈ ಆಡಿಸಿ ತಗೊಂಡು ಹಿಂಗೆ ಮುರ್ಕೊಂಡ್ರೆ ಲಡ್ರಕ್ಕಂತಾವ, ಕಡ 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 ಅಂತಾವ. ಅವಾಗಂತಾರೆ ಎಷ್ಟು ಪ್ರೀತಿ, ಎಷ್ಟು ಪ್ರೀತಿ. ಅಂಥ ಪ್ರೀತಿಯನ್ನ ಬೆಂಕಿ ಹಚ್ಚಿ ಶಾಲೆ ಕಾಲೇಜುಗಳಲ್ಲಿ ಓದ್ತಾ ಏನ್ ಕಲ್ತಿರಿ ಅನ್ನೋದ ಗೊತ್ತಾಗಲ್ಲ ನನಗೆ. ನಾ ಹೇಳೋ ಮಾತು ಬಹಳ ಚಲೋದ್ರೆ ಲಕ್ಷ ಕೊಟ್ಟು ಕೇಳಿ ಓದು ಮಕ್ಕಳೆಲ್ಲ, ಗಂಡು ಮಕ್ಕಳಾಗಲಿ ಹೆಣ್ಮಕ್ಕಳಾಗಲಿ, ನೀವು ಅಷ್ಟೇ ಹೋಗೋದಲ್ಲ, ಇಡೀ ಸಮಾಜ ಪರಿವಾರ ಎಲ್ಲಾನು ಬೆಂಕಿ ಹಚ್ಚಿ ಹೋಗ್ತೀರಿ. ಸುಮಾರು 10 ವರ್ಷ ಉರಿತದ. ಮ್ಯಾರೇಜ್ ಲವೈ ಮದುವೆ ಅಂದ್ರೆ ಟೂರ್ಪಾತಾವ ನೋಡ್ರಿ ಹುಡುಗರು. ಏನದು ಯಾರಿಕೋನದ್ರೊಳಗೆ? ತೊಟ್ಲಾಗಿನ ಕೂಸು ಬಹಳ ಹಳ್ಳಕತ್ತಿತ್ತು ಅಂದ್ರೆ ನಮ್ಮ ಅವನ ಗಂಡ ಅಂದ್ರೆ ಗಪ್ಪಾಗಿ ಬಿಡ್ತದ್ರಿ ಒಮ್ಮೆ. ಹೆಂಡತಿ ಸಂಸ್ಕಾರ ಜನ್ಮ ಜನ್ಮ ಅಂತಾರೆ. ಲಕ್ಷದ ಹೇಳ್ರಿ, ಕಾಲೇಜ್ ಅದ, ಓದು ಮಕ್ಕಳಿಗೆ ನಾ ಹೇಳ್ತಕ್ಕಂಥದ್ದು ನನ್ನ ಮಾತಲ್ಲ, ತಾಯಿ ಕೊಂತಾದೇವಿ ಮಾತು. ನಾವು ಇಲ್ಲಿ ಬರ್ಲಿಕ್ಕೆ ಅಕ್ಕಿನೂ ಹೆಣ್ಣ ಅಲ್ಲ. ನಿರ್ಣಯ ಶಾಲೆ ಹೆಂಗ್ ಕಲಿಬೇಕು ಗೊತ್ತದ? ಅಕ್ಷರ ನಮ್ಮ ನೌಕರಿಗಾಗಿ ಅಷ್ಟೇ ಶಾಲೆ ಕಲಿಬಾರದು, ಜೀವನಕ್ಕಾಗಿ ಶಾಲೆ ಕಲಿಬೇಕು. ಒಬ್ಬ ಪದ್ಯ ಹಾಡ್ತ, ಏನ್ ಹಾಡ್ತಾನ ಚಲೋ, ಬಹಳ ಚಲೋ ಪದ. ವಿದ್ಯಾ ಕಲಶಿದ ಎನಗೆ ಸದ್ಗುರು ದೇವಾ, ಬುದ್ಧಿ ಪೇಳಿದ ಬೇಗನೆ. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ಅಧ್ಯಾತ್ಮದೋಳಿರುವ ಶುದ್ಧಾತ್ಮ ನೀನೆಂದು. ಅಧ್ಯಾತ್ಮದೋಳಿರುಪ ಶುದ್ಧ ನಿರ್ಮಲ ತತ್ವ. ವಿದ್ಯಾ ಕಲಶಿದ ಎನಗೆ ಸದ್ಗುರು ದೇವಾ, ಬುದ್ಧಿ ಪೇಡಿದ ಬೇಗನೆ. ಜಯ ಮಂಗಲಂ, ಜೈ ನಮ. ಶಾಲೆ ಘಮ ಘಮ ಅನ್ನಬೇಕು. ವಿದ್ಯಾ ಸೂರ್ಯನಂಗ ಹೊಳಿಬೇಕು. ಭಾರತ ನನ್ನ ದೇಶ ಅಂತೀರಿಲ್ಲ? ಭಾ ಅಂದ್ರೆ ಏನಪ್ಪ? ನಾಗರಾಜ್ ಕಾಯಿ ಹೋಗ್ತಿತ್ರಿ, ಬಾಯಿ ಮಾಡ್ಲಿಕ್ಕೆ ಆಯ್ತು. ಗೊತ್ತೇ ಇಲ್ಲ, ಏನ್ ಮಾಡ, ಶಾಲೆಗೆ ಹೇಳುವುದಿಲ್ಲ. ಭಾ ಅಂದ್ರೆ ಪ್ರಕಾಶ್, ಭಾ ರತಿ, ರತಿ ಅಂದ್ರೆ ಪ್ರೀತಿ. ಅಂಥ ದೇಶ ನಮ್ಮದು, ನಮ್ಮ ದೇಶ ಅಂಥದ್ದು. ನಾವು ಶಾಲೆ ಕಾಲೇಜಿನಲ್ಲಿ ಹೇಗಿರಬೇಕು ಅಂತ ಕೇಳಿದರೆ ಬಹಳ ಸುಂದರದ. ಖರೆ ಅಲ್ಲಿ ನಾವು ತೆಪ್ಪಿದೇವಂತ ನಮಗೆ ಸುಖ ಇಲ್ಲ. ತಾಯಿ ತಂದೆ ದುಡಿಮೆ ಮಾಡಿ ಕೊಟ್ಟ ದುಡ್ಡು
ಪಠ್ಯಪುಸ್ತಕಗಳಿಗಲ್ಲದೆ ಶಿಕ್ಷಣದ ನಿಮಿತ್ತವಾಗಿ ಬಳಸುವ ಹಣವನ್ನು ನಾವು ಸೈನಿಗಾಗಿ ಅನುಭವಿಸಿದೀವಿ ಅಂತಂದ್ರೆ ನಮಗ 7 ಜನ್ಮದಲ್ಲಿ ಸರಸ್ವತಿ ದೇವಿಯ ಶಾಪ ಆಗ್ತದ. ವಿದ್ಯಾರ್ಥಿಗಳೆಲ್ಲ ಕ್ಷೇರ್ಲಿ. ನಾವು ಶಾಲೆಗೆ ಹೋಗ್ತೀವಿ ಅಂದ್ರೆ ತಾಯಿ ತಂದೆಗೆ ಮೋಸ ಮಾಡಬಾರ್ದು, ವಿದ್ಯೆ ಕೊಡುವ ಗುರುವಿಗೆ ಮೋಸ ಮಾಡಬಾರ್ದು. ಅದನ್ನ ವಿದ್ಯಾ. ಒಬ್ಬ ಹುಡುಗ ಶಾಲೆಗೆ ಹೋಗ್ತಿದ್ದ, ಒಂದು ಮಾತು ಹೇಳ್ತೀನಿ ನಿಮ್ಗೆ. ತಂದೆ ಇಲ್ಲ, ತೀರ್ಕೊಂಡಿದ್ದ. ಒಬ್ಬನೇ ಮಗ, ಪರದೇಶ್ ಮಗ. ಅವ್ರ ಅಮ್ಮ ಬಹಳ ಚಲೋ ಇದ್ಲು, ದಿನ ದುಡಿತಿದ್ಲು. ಹೆಂಗ ದುಡಿತಿದ್ಲು ಅಂದ್ರೆ ಪ್ರಾಮಾಣಿಕವಾಗಿ ದುಡಿತಿದ್ಲು. ಯಾರ ಹೊಲಕ್ಕೆ ಹೋಗಲಿಕ್ಕ ತನ್ನ ಹೊಲನೇ ಅಂತ ದುಡಿತಿದ್ಲಕ್ಕಿ. ಶ್ರಮ ಏನು ನೋಡ್ತಾ ಇದ್ದಿತ್ತಿಲ್ಲ, ಅಷ್ಟು ಚೆನ್ನಾಗಿ ದುಡಕ್ಕಿ ಇಡೀ ಊರನ್ನ ಆಕಿನ ಪ್ರೀತಿಸ್ತಿದ್ರು. ನನ್ನಲ್ಲಿ ಬಾ, ನಿನ್ನಲ್ಲಿ ಬಾ. ಆಕಿಗೆ ಬೇಕಾದಾಗ ಏನೆಲ್ಲ ಕೊಡ್ತಿದ್ರು, ಸಹಾಯ ಸಹಕಾರ ಮಾಡ್ತಿದ್ರು. ಗುಣ ನೋಡಿ ಏನ್ ಮಾಡು, ಗುಣ ನೋಡಿ. ನಮ್ಮವ್ರ 10 ಮಂದಿ ಕಸ ತೆಗಿಲಿಕ್ಕೆ ಅಂದ್ರೆ ಒಬ್ಬನ ಕುರ್ಪಿ ಮುಂದಕ್ಕೆ ಹೋಯ್ತಂದ್ರೆ ಹಿಂದಿನ ಅಕ್ಕಿಂತ ಕಲ್ ತೋಡಕ್ಕೆ ಡುಬನಾಗ ಹೋಗಿತ್ತಾಳೆ. ನೀನು ಹೆಣ ಎತ್ತಲಿ ಸರಿ. ಕೊಂತೆವನ್ ತೆಕ್ಕಾಗಿ ಬಡ್ಕೊಂಡ್ರು ನಿಮ್ಗೆ ಆಶೀರ್ವಾದ ಆಗಲ್ಲ. ಕಾಯಕವೇ ಕೈಲಾಸ. ಹಂಗ ದುಡಿತಿದ್ದಳ್ರಿ ಅಕ್ಕಿ. ಆ ಮಗ ಏನ್ ಮಾಡ್ತಿದ್ದ, ಬರಾಗ ಶಾಲೆಗೆ ಹೋಗಾಗ ಕಾಲು ಬೀಳ್ತಿದ್ದ. ಸ್ಕೂಲ್ ಬಿಟ್ಕೊಳ್ಳಿ ಮನೆಗೆ ಬಂದು ತಾಯಿನ ನಮಸ್ಕಾರ ಮಾಡ್ತಾ ಇದ್ದ. ಇವ ಸುಮಾರು ಒಂದು 500-700 ಹೆಣ್ಮಕ್ಳು ಬಂದಿರಿ ತಾಯಿಯಿಂದ. ನಿಮ್ಮ ಮನ್ಯಾಗ ನಿಮ್ಮ ಮಕ್ಳು ಯಾರು ಕಾಲು ಬೀಳ್ತಾರೆ ಕೈ ಮೇಲೆ ಮಾಡಿ ನೋಡಿ. ಯಾಕೆ ಹಿಡಿಬೇಕೇವ ಸುಮ್ಮನೆ? ಇಲ್ಲಿ ಬೀಳಾಲೆ ಗೊತ್ತದವ್ರಿಗೆ. ಹಿನ ವಾದ್ದು ಹೋದಾರ ಕರೆ ಬೀಳುವುದಿಲ್ಲ. ಏನ್ ಮಾಡುದು? ಯಾಕೆ ಅವರು ಬೀಳ್ತಾರೆ ನಿಮಗೆ. ನೀವು ಯಾರಿಗೆ ಬಿದ್ರಿ ಹೇಳ್ರಿ ಮನ್ಯಾಗ? ಅತ್ತಿಗೆ ಬಿದ್ರೆ, ಮಾವಿಗೆ ಬಿದ್ರೆ, ಏನ್ ಗಂಡಗೆ ಬಿದ್ರೇವ? ಇಲ್ಲ, ನೀವು ಬೀಳುದು ನೋಡಿದ್ರೆ ಬೀಳ್ತಾವ ಮಕ್ಕಳು, ಇಲ್ಲ ಅಂದ್ರೆ ಬೀಳುವುದಿಲ್ಲ. ಇಲ್ಲಿ ಗುಡಿಗೆ ಸಂಗಟ ಕರ್ಕೊಂಡು ತಂದು ಕುಂತಾದೇವಿಗೆ ಹಣಿ ಹಸಿರಿ ಅಂತ ಇಲ್ಲಿ ನಮಸ್ಕಾರ ಮಾಡ್ತಾವ. ಸಂಸ್ಕಾರ ಐತಿ. ಆದ್ರೆ ಮನೆಯಾಗಿಲ್ಲಂತ ಇವು ಬಹುತೇಕ ಬೀಳಾ ದೇವರುಗಳಲ್ಲ ತಿಳ್ಕೊಂಡವು. ಏನು ಅವ ಹೋಗಾಗನು ನಮಸ್ಕಾರ ಮಾಡ್ತಿದ್ದ, ಬರಾಗನು ನಮಸ್ಕಾರ ಮಾಡ್ತಿದ್ದ. 6ನೇತೆ 7ನೇತೆ ಕಷ್ಟಪಷ್ಟು ಮಗನಿಗೆ ಗಂಡಂತೂ ತೀರಿ ಹೋಗಿದ್ದಾರೆ. ಮಗುನ ಬದುಕು ಕಲ್ಯಾಣ ಆಗಲಿ. ನಾನು ಬಿಸಿಲಲ್ಲಿ ದುಡಿದು ಎಲವೆಲ್ಲ ಪುಡಿ ಮಾಡಿಕೊಂಡು ನೈನ ಹೈರಾಣ ಆದೆ. ನನ್ನ ಮಗನಿಗೆ ಅಂತ ಪ್ರಸಂಗ ಬರಬಾರ್ದು. ವಿದ್ಯಾವಂತನಾಗಿ ಚಲೋ ಒಂದು ಅಫಿಸ್ಟ್ ಲೆವೆಲ್ ಹೋಗಿ ಅವ ತನ್ನ ಹೆಂಡ್ತಿನ ಮಾಡಿಕೊಂಡು ಚಲೋ ಬದುಕಲಿ ಅಂತ ಹಿಂಗೆ ಆಸೆ ಇರ್ತದೆ ತಾಯಿ. ಅವರಿಂದ ನನಗೆ ಸುಖ ಆಗಲಿ ಅಂತ ಅಲ್ಲಿಲ್ಲ ಅಂದಳೇನಪ್ಪ? ಅಲ್ಲಿಲ್ಲ. ಶಶಿ ಎಲ್ಲಿದರ ಬಂದಾಳ, ನನ್ನ ಮಗ ದುಡ್ದಿಷ್ಟೆಲ್ಲ ನಾ ಸುಖ ಮಾಡಿ ಕೊಟ್ಟಿನಿ, ಆಕೆಗೆ ಕೊಡ್ಬೇಕಂತಂದ್ರೆ ಯಾರು ಎತ್ತಿದ್ರು ಅಂದಿಲ್ಲ. ಎಷ್ಟು ನಿಸ್ವಾರ್ಥ ಇರ್ತಾರೆ ನೋಡ್ರಿ ಅವರು. ಅಂಥ ನಿಸ್ವಾರ್ಥ ಪ್ರಾಣಿಗಳನ್ನು ನಾವು ವೃದ್ಧಾಶ್ರಮಕ್ಕೆ ಸೇರಿಸ್ತೀವಿ ಅಂದ್ರೆ ಏನು ಮನುಷ್ಯ ಅನ್ಬೇಕ? ಏನು ಹೇಳಾಕತ್ತಿದ್ದ? 6ನೇತೆ 7ನೇತೆ 8ನೇತಿಗೆ ಹೋದ ಅಂದರೆ ಪ್ರಾಥಮಿಕ ಶಾಲೆಯನ್ನು ಮುಗಿಸಿ ಹೈಸ್ಕೂಲ್ಗೆ ಹೋದ. ಆ ಮಗನಿಗೆ ಒಂದು ವಿಚಾರ ಬಂತ್ರಿ. ಏನು ಬಂತಂದ್ರೆ ಅವರವ್ವ ಕಷ್ಟ ಮಾಡೋದು, ಆಕೆ ಶ್ರಮಪಟ್ಟು ದುಡಿಯೋದು ನೋಡಿ ಮನುಷ್ಯಗೆ ನೋವಾಯಿತು. ನಾನು ವರ್ಷ ಮೇಲೆ ಪಾವಟಿಗೆ ಹತ್ತಾ ಹೋಗ್ತಾ ಇದ್ದೀನಿ. ಶಾಲೆಯ ವೆಚ್ಚ ಖರ್ಚ ಹೆಚ್ಚಾಗುತ್ತದೆ.
ನಮ್ಮಮ್ಮನ ಸಂಬಳಕ್ಕೆ ನನ್ನ ಶಾಲೆಗೆ ನನ್ನ ಪಠ್ಯ ಪುಸ್ತಕ ಮನೆ ಖರ್ಚು ಭಾರ ಆಗ್ತದೆ, ನಾನು ಒಂದು ಏನಾದರೂ ಕೆಲಸ ಮಾಡಬೇಕಂತ ವಿಚಾರ ಬಂತು. ತಲೆ ಒಳಗೆ ಇಟ್ಕೋರಿ ಮೊಬೈಲ್ ಹಿಡಿದು ಮಕ್ಕಳು. ಏನು ಬಂತ್ರಿ? ಅಮ್ಮನಿಗೆ ಭಾರ ಆಗಲಾರ್ದಂಗೆ ನಾನು ಏನಾದರೂ ಒಂದು ಕೆಲಸ ಮಾಡಿಕೊಂಡು ನನ್ನ ಶಾಲೆಯ ಖರ್ಚು ನಾನೇ ನೋಡ್ಕೋಬೇಕಂದ. ಏನಿಲ್ಲ, ಸಾಂಗ್ಲಿಯಿಂದ ವಿಜಾಪುರ್ಲಿಂದ ಬರತಕ್ಕಂಥ ಪೇಪರ್ಗಳಿರ್ತಾವಲ್ಲ, ಸುದ್ದಿ ಪೇಪರ್ಗಳು, ಸಂಚಾರ, ತರುಣ ಭಾರತ, ಪುಡಾರಿ, ಮತ್ತೆ ಕಡೆ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ ಅಂತ ಬರ್ತಾವಲ್ಲ. ಈ ಪೇಪರ್ಗಳನ್ನು ತಂದು ಮನೆ ಮನೆಗೆಲ್ಲ ಹಂಚಿಕೊಂಡು ಆ ಪೇಪರ್ದಿಂದ ಬಂದಂಥ ಹಣದಿಂದ ತನ್ನ ಶಾಲೆ ಖರ್ಚು ನೋಡ್ಕೋತಿದ್ದ. ತಾನೇ ಶಾಲೆ ಡ್ರೆಸ್ ಹೊಲಿಸ್ಕೋತಿದ್ದ. ಬಳಿಕ ಮನೆಯಾಗ ಒಂದು ಮಣ್ಣಿನ ಗಡಿಗೆ ಮಾಡಿದ, ಅದು ಗಲ್ಲ ಅಂತಂತೀರಲ್ಲ, ಉಳಿದು ದುಡ್ಡು ಅದರೊಳಗೆ ಹಾಕ್ತಿದ್ದ. ಒಂದು ವರ್ಷ ಆದ ಬಳಿಕ ಅದನ್ನು ಒಡೆದು ನೋಡಿ ಎಣಿಸ್ತಿದ್ದ. ಅದರೊಳಗೆ ತಾಯಿ ಕೊಂತಾದೇವಿ ಜಾತ್ರೆ ಬಂತು ಅಂತಂದರೆ ವಿಜಯಪುರಕ್ಕೆ ಹೋಗಿ ಅದರಾಗ ಸೀರೆ ತಂದು ಅಮ್ಮನಿಗೆ ಉಡಿಸ್ತಿದ್ದ. ನೌಕರಿ ಹತ್ತಿಲ್ರಿ ಅವನಿಗಿನ. ನೌಕರಿ ಹತ್ತಿಲ್ರಿನ. ನಮ್ಮವ್ರು ನೌಕರಿ ಹತ್ತಂಗೆ ಕಾಣಿಸ್ತಂದ್ರೆ ವಿಜಾಪುರಕ್ಕೆ ಬಾಡಿಗೆ ಮನೆ ಮಾಡ್ತಾರೆ. ನೌಕರಿ ಮಾಡೋರು ಎಂಥ ಸುಳಿ ಮಗ ಬಂದು ಮಹಾರಾಜ್ ಅಂದ್ರಿ. ಮತ್ತು ಸಂಸ್ಕೃತಿ ಹೇಳಿ ನಮಗಾಗಿ ಎಷ್ಟು ಜನ ನಮ್ಮ ಮನ್ಯಾಗ ಹೈರಾಣ ಆಗ್ಯಾರ. ನಮ್ಮವು ನನಗೆ ಯಾವಾಗ ರೊಟ್ಟಿ ಬಡ್ದು ಡಬ್ಬಿ ಎಷ್ಟಿ ಕಟ್ಟ್ಯಾಳ, ನಮ್ಮ ಅಣ್ಣ ಗಳೆ ಬಿತ್ತದ ಬಿಟ್ಟು ಏನು ಮಾಡ್ಯಾನ ಅನ್ನೋದು ಎಚ್ಚರಿರಬೇಕು ಮನುಷ್ಯನಿಗೆ. ಏನು ಮಾಡು, ಇವ ಏನು ಮಾಡ್ತಿದ್ದ? ಸೀರೆ ತರ್ತಿದ್ದ. ಅಂಥ ಮಗು ಒಂದು ಸಲ ಸ್ಕೂಲ್ ಬಿಟ್ಟುಕೊಂಡು ಮನೆಗೆ ಬರ್ತಿದ್ದ. ಅಮ್ಮ ಬರೋಕ್ಕಿಂತ ಮುಂಚಿತವಾಗಿ ಮನೆ ಕಸ ಹೊಡಿತಿದ್ದ. ಹೊರಗಿನ ಕಟ್ಟಿಗೆ ಕುಳ್ಳ ತಂದು ಒಲೆ ಮುಂದೆ ಇಡ್ತಿದ್ದ. ನೀರು ತುಂಬ್ತಿದ್ದ. ಎಷ್ಟು ಚಲೋ ಅದ್ರಿ ಜೀವನ. ಸ್ವರ್ಗಕ್ಕೆ ನೀ ಬೆಂಕಿ ಹಚ್ಚಿರ? ಹಿಂಗಿದ್ರೆ ಯಾರು ಕಂಡಾರ ಸ್ವರ್ಗ ಹೇಳಿ? ಇಂಥ ಮಕ್ಕಳು ಇಂಥ ತಾಯಿ ಮನೆ ಒಳಗಿದ್ರೆ ಯಾವ ಗುಡಿ ಯಾವ ಗುಂಡಾರ ಏನು ಮಾಡಿ ತಗೊಂಡು ನಾ ಕೇಳ್ತಿರ್ತೀನಿ. ಇದು ಜೀವನ, ಸುಂದರ ಜೀವನ. ಇದನ್ನು ಮಾಡ್ಬೇಕು ನಾವು. ಇಷ್ಟೆಲ್ಲ ಮಾಡ್ತಿದ್ದ. ಶಾಲೆ ಬಿಟ್ಟು ಮನೆಗೆ ಹೊಂಟಿದ್ದ. ದಾರಿಯಾಗ ನಿಮ್ಗೆ ಹೇಳ್ತೀನಿ ರೀ, ನನ್ನ ಕೈಯಾಗ ಅದಕ್ಕಿಂತದೊಂದು ಉಂಗುರ ಹಾದಿಯಾಗಿ ಬಿದ್ದಿತ್ತು. ಇಷ್ಟು ಇದು ಸುಮ್ಮೊಂದು 50-60 ಸಾವಿರ ರೂಪಾಯಿ ಅದ ರೀ. ಅದು 10 ಲಕ್ಷ ರೂಪಾಯಿ ಉಂಗುರಿತ್ತು. ಹಳ್ಳನಷ್ಟು ಕಿಮ್ಮತ್ತಿತ್ರಿ ಅದ್ರ. ನೋಡ್ದ, ಹಿಂಗೆ ಕೈಯಾಗಿ ಹಿಡ್ಕೊಂಡ. ಸಂತೋಷ ಆಗ್ಬೇಕಿಲ್ರಿ? ಆನಂದ ಆಗ್ಬೇಕಿಲ್ಲ? ಉಂಗುರ ಸಿಕ್ಕ ಬಳಕ ಅವನಿಗೆ ಆಗ್ಲಿಲ್ರಿ. ಏನಾಯ್ತು ಅವನಿಗೆ ಅಂದ್ರೆ ದುಃಖ ಆಯಿತು, ಚಿಂತೆ ಆಯಿತು. ಎಂಥ ಚಿಂತೆ ಅಂದ್ರೆ, ಅಲ್ಪ ಯಾವನ ಕೈ ಅಂತ ಕೆಳಗೆ ಬಿದ್ದದು, ಹಂಗೆ ಬಿದ್ದೈತು ಪಾಪ. ಮನೆಯಾಗ ಹೋಗಿ ಊಟ ಮಾಡ್ಯಾನೋ ಇಲ್ಲೋ, ಎಲ್ಲಿ ಹುಡುಕ್ತಾನೋ, ಅಳ್ತಾನೋ, ಕರಿತಾನೋ ಅಂತ ಇವ ಚಿಂತೆ ಮಾಡ್ಲಿಕ್ಕೆ. ಅವ್ರವ್ವ ದಿನ ₹1.50 ಕೆಲಸಕ್ಕೆ ಹೋಗ್ತಿದ್ರು. ಎಷ್ಟಪ್ಪ? ₹1.50. ಅಷ್ಟಕ್ಕೆ ಕೆಲಸಕ್ಕೆ ಹೋಗ್ತಕ್ಕಂಥ ತಾಯಿ ಮಗನಿಗೆ ಇದು 10 ಲಕ್ಷ ರೂಪಾಯಿ ಉಂಗುರ ಸಿಕ್ಕದಂದ್ರೆ ಎಷ್ಟು ಆನಂದ ಆಗ್ಬೇಕಾಗಿತ್ತು ಹೇಳ್ರಿ. ಮನೆಗೆ ಬಂದ. ಹೆಗಲ್ ಪಾಠ್ಯ ಪುಸ್ತಕ ಗೂಟಕ್ಕೆ ಹಾಕದ. ಕೈಕಾಲು ಮುಖ ತಕ್ಕೊಂಡು ಭಸ್ಮ ಹಚ್ಕೊಂಡ, ಭಂಡಾರ ಹಚ್ಕೊಂಡ. ಅಮ್ಮ ಅಮ್ಮ ಅಂದ. ಯಾಕಪ್ಪ? ನಾನು ಶಾಲೆ ಬಿಟ್ಟು ಹೊರಟಿದ್ದೆ, ದಾರಿ ಒಳಗೆ ಉಂಗುರ ಸಿಕ್ಕೈತಿ, ಅದಕ್ಕೆ ಇದನ್ನ ಕಳೆದವನಿಗೆ ಹುಡುಕಿ ಕೊಟ್ಟು ಬರಲೇನು ಅಂತ ಕೇಳ್ತಾನೆ. ಅಮ್ಮ ಕಣ್ಣು ತುಂಬ ನೀರು ತಂದ್ಲು. ಎಂಥ ಮಗ ಹುಟ್ಟಿದೆಯಪ್ಪ, ಹಿಂಗೆ ಯಾರ ಮಕ್ಕಳು ಅಂತಾರೇನು? ಪರವಾಗಿಲ್ಲಪ್ಪ, ನಾನು ವಿಧವೆ, ನನಗೆ ಹಿಂದೆ ಯಾರಿಲ್ಲ, ಮುಂದೆ ಯಾರಿಲ್ಲ. ಆ ಬಳಿಕ ನಮ್ಮದು ಸಾಮಾನ್ಯ ಜೀವನ,
ನೀನು ಹಂಗೇನಾದರೂ ಊರೊಳಗೆ ಉಂಗ್ರ ಯಾರು ಕಳೆದೈತಿ ಅಂತ ಕೇಳ್ಕೊತ ಹೋದಿ ಅಂದ್ರೆ ತಮ್ಮ, ಊರಾಗ ಅನೇಕ ಮಂದಿ ಬಾಯಿ ಚಪಲತಿ ಹೇಳೋರು ರಗಡ ಮಂದಿಯಾರ, ಸುಳ್ಳಿ ಖರೆ ಮಾಡೋರು ಖರೇಕ ಅದಾರ. ಹಂಗಾಗಿ ಕಳಿಲಾರದನ ಯಾವನರ ಅಂತ ಮೋಸ ಮಾಡಿ ನಂದ ಕಳೆದೈತಿ ಅಂತ ತಗೊಂಡ ಅಂದ್ರೆ ನೀ ಕೊಟ್ಟದ್ದು ಉಪಯೋಗ ಇಲ್ಲ, ನಿನಗೆ ಸಿಕ್ಕಿದ್ದು ಉಪಯೋಗ ಆಗಲ್ಲ. ಅದಕ್ಕೆಪ್ಪ ನಿನಗೆ ಆಶೀರ್ವಾದ ಮಾಡ್ತೀನಿ, ಅದು ಎಲ್ಲಿತ್ತು ಅಲ್ಲಿಟ್ಟು ಬಾ. ಅದೆಲ್ಲಿತ್ತು ಅಲ್ಲಿಟ್ಟು ಬಾ. ಏನಪ್ಪ ಯಾರಂದಾರ ಹೇಳ್ರಿ, ಯಾರಿಗೆ ಅನ್ನೋದಾದೈತಿ ಹೇಳ್ರಿ. ಯಾಕೆ ಅನ್ನೋದಾಗೋದಿಲ್ಲ, ಯಾಕೆ ಈ ಭಾವ ಬರಂಗಿಲ್ಲ ಅಂದ್ರೆ ನಮಗೆ ಮನುಷ್ಯ ಧರ್ಮದ ತತ್ವ ಗೊತ್ತಿಲ್ಲ. ಅದಕ್ಕೆ ನಾವೆಲ್ಲ ಎಲ್ಲ ನಂದಂತೀವಿ, ಎಲ್ಲ ನಂದಂತೀವಿ. ನಿಮಗೆ ಅರ್ಥ ಆಯಿತು ಅಂದ್ರೆ ಮುಟ್ಟುವುದಿಲ್ಲ. ಕಬೀರದಾಸ್ ಕಮಲ್ದಾಸ್ ಹೊಂಟಾಗ ಕಬೀರದಾಸನ ಮುಂದೆ 1 ಕಿಲೋ ಬಂಗಾರ ಬಿದ್ದಿತ್ತತ್ರಿ. ಎಷ್ಟ್ರಿ? ಇಂಥ ಮುದ್ದಿನ ಬಿದ್ದಿತ್ತಂತ. ಹಿಂದೆ ಅವ್ರ ಮಗ ಹೊಂಟಿದ, ಇವ ನೋಡ್ದ, ನನ್ನ ಮಗ ಇದನ್ನು ತೊಗೊಂಡಿಗಿಣ ಅಂತ ಹೇಳಿ ಅದ್ರ ಮ್ಯಾಲ ಮಣ್ಣು ಹಾಕಿ ಒಂದಕ್ಕೆ ಮಾಡದಂತ. ಮಗ ಹಿಂದಿಂದ ಬಂದ, ನಮ್ಮ ಅಪ್ಪ ನಾ ತಗೋತೀನಿ ಅಂತೇಳಿ ಆಶೆ ಮಾಡ್ಯಾನ ಅಂತೇಳಿ ಇವ ಅದ್ರ ಮೇಲೆ ಸಂಡಸ್ ಮಾಡ್ದ. ಅವ್ರು ಉಳ್ದಾರ, ಅದನ್ನು ತೊಗೊಂಡವ್ರು ಉಳಿದಿಲ್ಲ. ಸುಖ ಇಲ್ಲಿ ಅದ, ಅದನ್ನು ಬಿಟ್ಟಿವಿ ನಾವು. ಸುಖ ಇರ್ಲಿ, ಸಮಯದ ಮಗು ಅಂದ, ಹೌದಮ್ಮ ನೀ ಹೇಳಿದ್ದು ಮಾತು ನಿಜ, ನನಗೆಲ್ಲಿ ಸಿಕ್ಕದಲ್ಲಿ ಎವ್ದು ಇಡ್ತೀನಿ. ಆದ್ರೆ ಇನ್ನೊಬ್ಬನ ಕೈ ಸಿಕ್ತಂದ್ರೆ ನನ್ನಂಗೆ ಕೊಡಂತ ಮನಸ್ಸು ಬೇಕಲ್ಲ. ಅದಕ್ಕೆ ಒಂದು ಮಾತು ಕೇಳ್ತೀನಿ, ಅದನ್ನಕ್ಕೆ ದಾರಿ ತೋರ್ಸಂದ. ಏನಿಲ್ಲ, ನಮ್ಮ ಊರಾಗ ಹಿರಿಯರಂತ ಇರ್ತಿರ್ತಾರೆ, ದೊಡ್ಡವ್ರಂತ ಇರ್ತಿರ್ತಾರೆ, ಮತ್ತು ನ್ಯಾಯ ಮಾಡ್ತಿರ್ತಾರೆ. ಅಂಥವ್ರು ಯಾರಾದ್ರೂ ಇದ್ರೆ ಅವ್ರ ಹೆಸರು ಹೇಳ್ಬಿಡು, ಅವ್ರ ಮನೆಗೆ ಹೋಗ್ತೀನಿ, ಕೊಡಿಸ್ತೀನಿ, ಅವ್ರು ತಾನೇ ಡಂಗ್ರ ಹೊಡಿಸ್ಕೊಡ್ತಿರ್ತಾರೆ. ಯಾರ್ದು ಉಂಗ್ರದು? ಯಾರ್ದು ಉಂಗ್ರ? ಅವನದು ಅಲ್ಲದು. ಯಾರು ಅವನಿಗೇನು ಸಂಬಂಧ ಇಲ್ಲ, ಅವನ ರಕ್ ಸಂಬಂಧ ಇಲ್ಲ, ಕುಲ ಸಂಬಂಧ ಇಲ್ಲ, ಜಾತಿ ಸಂಬಂಧ ಇಲ್ಲ, ಏನೂ ಇಲ್ಲ. ಆದರೂ ಅವ್ರ ಅಮ್ಮ ಅಂದ್ಲತ್, ಯಾಕಪ್ಪ ಇಷ್ಟ್ಯಾಕೆ ಹಟಿಯಾಗಿ ಬಿದ್ದಿದ್ಯೋ, ಇದನ್ನ ಯಾಕೆ ಇಷ್ಟು ತಲೆಯಾಗಿ ತಗೊಂಡಿದ್ದೆ ಅಂದ ಕೂಡಲೇ ಅವ ಹೇಳ್ತಾನ, ಭಾರತ ಮಾಜಾ ದೇಶ आहे. आई भारत माझा देश आहे, सारे भारती माझ ಬಾಂಧವ ಅಂದ ಬಳಿಕ ಅವನ್ನ ಕಳೆದರೂ ಅಷ್ಟೇ, ನಂದು ಕಳೆದರೂ ಅಷ್ಟೇ, ಅವನ ಕಣ್ಣ ನೀರು ಬಂದರೂ ಅಷ್ಟೇ, ನನ್ನ ಕಣ್ಣ ನೀರು ಬಂದರೂ ಅಷ್ಟೇ. ಆದ್ರಿಂದ ಇದನ್ನ ನಮ್ಮ ಗುರುಗಳು ಶಾಲೆಯೊಳಗ ಈ ಪ್ರಮಾಣದ ಪ್ರಾರ್ಥನಾ ಮಾಡೋ ತನಕ ಕ್ಲಾಸ್ ಚಾಲು ಮಾಡಲ್ಲ, ಅಭ್ಯಾಸ ಕೊಡಲ್ಲ. ಅದಕ್ಕೆ ಪ್ರತಿನಿತ್ಯದಲ್ಲಿ ತಾಯಿ ಭಾರತಿ ಪ್ರಾರ್ಥನಾ ಮಾಡ್ತೀವಿ ನಾವು. ಅದಕ್ಕೆ ಆ ಉಂಗುರ ಕೊಡಿಸ್ಬೇಕು ಅಂದ್ಕೊಳ್ಳಿ ಹೇಳಿದ್ಲಕ್ಕಿ, ಹೆಸರು ಹೇಳಿದ್ಲು, ಊರಾಕಿಂತವ್ರು ಅದಾರ ನೋಡಪ್ಪ, ಹೋಗ ಅವ್ರ ಕಡೆ ಅಂತ. ಹೋದ ದೊಡ್ಡವ್ರ ಕಡೆ ಹೋಗಿ ಅವರು ಕುತ್ಕೊಂಡಿದ್ರು ಮನ್ಯಾಗ. ನಮಸ್ಕಾರಿ ಅಂದ. ನಮಸ್ಕಾರ ಹಿಂಗತಾರಲ್ಲ ಚಂದ್ರಮೂರ್ತಿ ದೊಡ್ಡವರು. ಯಾರಪ್ಪ ನೀ? ನಾ ಹಿಂಗ್ರಿ ಅಪ್ಪ ಇಂತಕ್ಕೆ. ಹಾ ಹಾ ಹೀಗೇನ್, ಯಾಕೆ ಬಂದ್ಯಪ್ಪ? ನಾನು ಸ್ಕೂಲ್ ಬಿಟ್ಟು ಬರಾಗ್ರಿ ಗೌಡ್ರೆ, ಈ ಉಂಗ್ರ ಸಿಕ್ಕಿತ್ತು, ನಮ್ಮ ಅಮ್ಮನ ಕೇಳಿದಾಗ ನಿಮ್ಮ ಹೆಸರು ಹೇಳಿಕೊಟ್ಲು, ಡಂಗ್ರ ಹೊಡಿಸಿ ಕೊಡ್ತಾರಂತ ಹೇಳಿ ಕಳೆದವನಿಗೆ. ಅದಕ್ಕೆ ಅಮ್ಮ ಅಂದರೆ ದೇವರು, ಆಕೆ ಹೇಳಿದ ವಾಕ್ಯ ವೇದ ವಾಕ್ಯ. ಆದ್ದರಿಂದ ನಾನು ತಾಯಿ ಮಾತನ್ನು ಕೇಳಿ ಮನೆಗೆ ಬಂದೇನ್ರಿ, ಈ ಉಂಗ್ರ ತಕ್ಕೊಳ್ಳಿ, ಡಂಗ್ರ ಹೊಡಿಸ್ಕೊಡ್ರಿ ಅಂದ. ಅವ ತಗೊಂಡು ಹಿಂಗೆ ನೋಡ್ದ, ಏನು ನೋನ್ ಮಳ್ಳವ ಸುಳಿ ಮಗನಂದ. 10 लाख. ಎಷ್ಟು? 10 लाख. ಆ ಬಳಿಕ ನಾನು ರಗಡ್ ಉಂಗುರ ಮಾಡಿಸಿನಿ, ಖರೆ
ಇಷ್ಟು ಸುಂದರ ಉಂಗುರ ಯಾ ಅಗಸಲನೂ ಮಾಡಿಲ್ಲ, ಯಾ ಪತ್ತರನೂ ಮಾಡಿಲ್ಲ. ಅದಕ್ಕೆ ಈ ಉಂಗುರ ಕೈಯಾಗ ಹಾಕ್ಕೊಂಡು ನ್ಯಾಯ ಮಾಡ್ಲಿಕ್ಕತ್ತಂದ್ರೆ ಎಷ್ಟು ಮಂದಿ ನೋಡ್ತಾರೆ. ಯಾರಿಗೆ ದೊಡ್ಡವ್ರತ್ತೀರಿ ಇಟ್ಕೊಂಡ ಕೊಳ್ಳಿಲ್ಲ. ಇವ ನೋಡ್ದ, ಒಂದಿನ 2 ದಿನ ನೋಡ್ದ, ಡಂಗರ ಹೊಡಿಸ್ಲಿಲ್ಲ, ಏನೂ ಆಗಲಿಲ್ಲ. ಇವನಿಗೇನು ಅನ್ನಿಸ್ತು, ಬಹುತೇಕ ಅವ್ರಿಗೇನು ಒಂದೇ ಕೆಲಸ, ಸಾವಿರಾರು ಕೆಲಸ ಇರ್ತಾವೆ ಪಾಪ, ಹಿರಿಯರು ನೆನಪು ಹರಿರ್ಬೇಕು ಅಂತ ಮನೆಗೆ ಬಂದ. ಅವನಿಗೆ ಗೊತ್ತೈತಿ ಈ ಮಗನಿಗೆ ಪುಸಲತಿ ಕೊಟ್ಟಂದ್ರೆ ಇವ ನನಗೆ ಕೊಡಿಸ್ಲಿಕ್ಕೆ ಹಸ್ತಾನೆ, ಬೆದರಿಸ್ಬೇಕನ್ನು. ನಮಸ್ಕಾರಿ ಅಂತಂದ. ನಿನ್ನ ನಮಸ್ಕಾರಕ್ಕೆ ಬೆಂಕಿ ಹಚ್ಚ ಮಗನ ಅಂದ. ನನಗೇನು ಸಣ್ಣ ಹುಡುಗ ಮಡಿ ಏನೋ, ನಾ ಉಂಗುರ ಕೊಡೋದ್ರ ಮೇಗಿದ್ದೀನಿ, 1000 ಕೆಲಸ ನನಗೆ. ಇನ್ನೊಂದು ಸಲ ಈ ಉಂಗುರ ಬಗ್ಗೆ ನನ್ನ ಮನೆಗೆ ಬಂದೆ ಅಂದ್ರೆ ಖಬರ್ದಾರ ಮಗನ ಅಂದ. ಮನುಷ್ಯನೊಳಗಂದ, ನಾನು ಯಾಕೆ ಬಲ್ರಿ ಅಂತ ಮನೆಗೆ ಬಂದ. ಅಮ್ಮಗಂದ, ಯವ್ವ ನೀ ಏನು ಹೇಳಿದಿ, ಹೆಸರಿಗೆ ತಕ್ಕಂಥವ ಇಲ್ಲ, ಮನುಷ್ಯ ಇಲ್ಲ ಅಂದ. ಬಾಯಿ ಮುಚ್ಕೊಳ್ಳೋ, ನೀ ಆಡೋ ಶಬ್ದ ಯಾರಿಗೆ ಕೇಳಿ ಹೋಗಿ ಅವ್ರಿಗೆ ಹೇಳಿದ್ರೆ ಈ ಊರಾಗಿನ ಜಾಗ ಖಾಲಿ ಮಾಡಬೇಕಾಗಿತ್ತು. ಸುಮ್ಮನೆ ಶಾಲೆಗೆ ಹೋಗಂತ ತಾಯಿ ಬೆದರಿಸಿದ್ರು. ಆ ಉಂಗುರ ತಗೊಂಡು ಅವ ಮನ್ಕೊಂಡಮ್ಮ. ರಾತ್ರಿ ಕನಸು ಬಿತ್ರಿ. ಕನಸಿನಾಗ ಅವ್ರ ತಾಯಿ ಬಂದ್ಲು. ಈ ಉಂಗುರ ಇಟ್ಕೊಂಡು ಅವನ ತಾಯಿ ತಲೆ ಮೈ ಕೈ ಆಡಿಸಿದ್ಲು. ಆರಾಮದಿಯಪ್ಪ? ಆರಾಮದಿ. ಸೊಸೆ ಆರಾಮದಾಳ? ಆರಾಮದ. ಮೊಮ್ಮಕ್ಕಳು ಆರಾಮದಾಳ? ಹಂಗಾರೆ ನೀನು ನಮಗೊಬ್ಬನೇ ಮಗ, 313 ಎಕರೆ ಜಮೀನ ನಿಮ್ಮಪ್ಪ ನಾನು, ತೋಳುಬಲ ಶಕ್ತಿ, ರಾತ್ರಿ ಹಗಲ ಹಬ್ಬ ಹುಣ್ಣಿಮೆ ಅಮಾಶಿ ಏನೂ ನೋಡಲಿಲ್ಲ. ನನ್ನ ಮಗನಿಗೆ ಯಾವ ಕಾಲದಲ್ಲಿ ಕೂಡ ದುಃಖ ಕಷ್ಟ ಬರಬಾರ್ದಂತ ಅಷ್ಟು ಜಮೀನು ಮಾಡಿದ್ದೀವಿ. ಸುಮಾರು ಏನೂ ಇಲ್ಲ ಅಂದ್ರೆ ಒಂದು 3 kg ಬಂಗಾರ ರೀ ನಿನ್ನ ಮನೆಯಾಗದ. ಬಂಗಾರದಂತ ಹೆಂಡತಿ ಎಲ್ಲನೂ ಮಾಡೀವಿ. ಏನಪ್ಪ, ಗಂಡ ಸತ್ತ ಹೆಣ್ಮಗಳ ಮಗ ಸಾಲಿಗೆ ಹೋಗಿ ಬರಾಗ ಉಂಗುರ ಸಿಕ್ಕಿತ್ತಂದು ಕೊಟ್ರೆ ಡಂಗರ ಹೊಡಿಸಿ ಕೊಡು ಅಂದ್ರೆ ಆ ಉಂಗುರ ಕೈಯಾಗಿ ಇಟ್ಕೊಳ್ತಕ್ಕಂಥ ಬುದ್ಧಿ ಬತ್ತಲೋ ಕೋಡಿ ಅಂತ ಹೆಸರಾಯ್ತು. ನೋಡಪ್ಪ, ಹೆಚ್ಚಿಗೇನು ಹೇಳಲ್ಲ, ಉಂಗುರ ಡಂಗರ ಹೊಡಿಸ್ಕೊಟ್ಟಿ ಅಂದ್ರೆ ನಮ್ಮಮ್ಮ ನನಗೆ ಚಲೋ ಹಡ್ದಾಳಂತ ತಿಳ್ಕೊ. ಹಾದಿಯಾಗಿ ಬಿದ್ದು ಉಂಗುರ ಇಟ್ಕೊಳ್ಳೋಂಥ ಪರಿಸ್ಥಿತಿ ಬತ್ತು ಅಂದ್ರೆ ನಿಮ್ಮವ್ ನಿನ್ನ ಹಾದಿಯಾಗೆ ಹತ್ತಾಳಂತ ತಿಳ್ಕೊ. ಎಷ್ಟು ಹೇಳಿದ್ಲು, ಕನಸಿನಾಗಿನ ಮಾಯ ಆದ್ಲು. ಅರಿವಾಯ್ತ್ರಿ ಅವನಿಗೆ, ನಾ ಎಂಥ ಮೂರ್ಖ ಕೆಲಸ ಮಾಡಿದ್ನಲ್ಲ. ಡಂಗರ ಹೊಡಿಸಿ ಉಂಗುರ ಕೊಟ್ಟ ಅಂತ ಬರ್ತದ್ರಿ ಕತಿ. ಇದು ಕಥೆಯಲ್ಲ, ನಡೆದ ಘಟನೆ, ಜೀವನದಲ್ಲಿ ಆಗಿ ಹೋದ ಘಟನೆ. ಇದನ್ನಿಷ್ಟು ಯಾಕೆ ಹೇಳಿದಂದ್ರೆ, ಪದ್ಮಾವತಿನ ಗಂಡ ಮನೆಗೆ ಕಳುಹುವ ಸಮಯದಲ್ಲಿ ಮತ್ತು ಶಾಲೆ ಕಾಲೇಜು ಓದುವಂಥ ಮಕ್ಕಳಿಗೆ ನಾನು ಭಾಳ ಸಲ ಅವರಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಜೀವನದಲ್ಲಿ ನಿಮಗೆ ಬೇಕಾಗಿರತಕ್ಕಂಥ ಸುಖ ಸಿಗುವುದಿಲ್ಲ ಅಂತ ಯಾರೂ ಹಿಂಗೆ ಮಾಡಬಾರ್ದು. ನಿಮ್ಮ ವಿದ್ಯೆ, ನಿಮ್ಮ ಗುರಿ ಮುಟ್ಟು ತನಕ ಯಾವುದೂ ನೀವು ನಿರ್ಣಯ ತಗೊಳ್ತಕ್ಕಂಥದ್ದು ನಿಮ್ಮ ಸ್ವತಂತ್ರ ಅಲ್ಲ. ಆದ್ದರಿಂದ ಮುಂಬರುವ ದಿನಮಾನಗಳಲ್ಲಿ ನೀವು ವಿದ್ಯಾವಂತರಾಗಿ ಮದುವೆ ನಿಮಗೆ ಮಾಡ್ತಾರೆ ಅವರು, ಅವರಿಗೆಲ್ಲಕ್ಕಿಂತಲೂ ಚಿಂತೆ ಇರ್ತದೆ. ನಮ್ಮ ತಲೆ ಮ್ಯಾಗಿರ್ತಕ್ಕಂಥ ಭಾರ ಯಾವಾಗ ಇಳಿಸೇವು ಅಂತ ತಾಯಿ ತಂದೆ ಹಗಲು ರಾತ್ರಿ ಚಿಂತೆ ಮಾಡ್ತಾರೆ. ಯಾವಾಗ ನಿಮ್ಮನ್ನು ಅಕ್ಷತ ಹಾಕಿ ಕೋಣಿ ಒಳಗೆ ಹಾಕಿದ್ರೋ ಅವರು ಹೊರಗೆ ಕಟ್ಟಿ ಮ್ಯಾಗ ಬರ್ತಾರೆ. ಅದಕ್ಕೆ ಮಕ್ಕಳೇ, ನೀವೆಲ್ಲರೂ ಚೆನ್ನಾಗಿ ಓದ್ರಿ, ಚೆನ್ನಾಗಿ ವಿದ್ಯಾವಂತರಾಗರಿ, ಏನು ಬೇಕಾದೆಲ್ಲ ಆಗರಿ. ಆದರೆ ಭಾರತೀಯ ಸಂಸ್ಕೃತಿಯನ್ನು ಮತ್ತು ಗಂಡ ಹೆಂಡರ ಮಧ್ಯದಲ್ಲಿರ್ತಕ್ಕಂಥ ನಮ್ಮ ಧರ್ಮದ ಪದ್ಧತಿಯನ್ನು ಹಾಳು ಮಾಡದೆ, ಅದನ್ನು ಕೆಡಿಸದೇ ತಾವೆಲ್ಲ ಚೆನ್ನಾಗಿ ಊಟ ಮಾಡಿ 100 ವರ್ಷಗಳ ಕಾಲ ದೇಹ ಎರಡಿದ್ರೆ ನೀವು ಒಂದೇ ಆಗಿ ಬದುಕರಿ. ಅದಕ್ಕೆ ಪರಮಾತ್ಮ ಅರ್ಧನಾರೀಶ್ವರ ಅಂತ ಒಂದು ಅವತಾರ ತಗೊಂಡಾನ. ಒಂದು ಕಡೆ ಎಡ ಕಡೆ ಭಗವತಿ, ಈ ಕಡೆ ಭಗವಂತ.
ಹಾಗೇನೆ ನಿಮ್ಮ ಜೀವನ ಇದೆ, ಅದ್ರ ಬಗ್ಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇನ್ನು ಮುಂದೆ ಪದ್ಮಾವತಿನ ತಾಯಿ ಯಲ್ಲಮ್ಮ, ಬಾಳ್ಯದ ಖಂಡ್ರಾಯ, ಇಡೀ ಇಳಹಟ್ಟಿ ಹೆಣ್ಮಕ್ಕಳು ಆಕಿನ ಪಾದ ತೊಳೆದು ಎತ್ತಿನ ಬಂಡಿ ಒಳಗೂ ಕೂಡಿಸಿ ಎಲ್ಲರೂ ಕೈ ಮುಗಿತಾರೆ. ನೀ ಪರಮಾತ್ಮ ಅಮೋಘ ಸಿದ್ಧನ ಧರ್ಮಪತ್ನಿಯವ್ವ, ನಿನ್ನ ಸಮಾನ ನಾವು ಆಗೋದಿಲ್ಲ, ನಿನಗೆ ಎಲ್ಲರ ವಂದನೆಗಳಂತ ಕಳಿಸಿಕೊಡ್ತಾ ಇದ್ದಾರೆ. ಅಮ್ಮ ಎಲ್ಲರಿಗೂ ಕೂಡ ಕಣ್ತುಂಬ ನೋಡಿ ಹನಿ ಕಣ್ಣೀರ ತೆಳಗ ಉದುರಿಸಿ ಎಷ್ಟು ವಾತ್ಸಲ್ಯ ನನ್ನ ಮೇಲೆ ತಾವಿಟ್ಟಿದ್ದೀರಿ. ನಾನು ನಿಮ್ಮೂರ ನಮ್ಮ ಮನೆ ಕೀರ್ತಿ, ನಾನು ಯಾವಾಗಲೂ ಕೂಡ ನನ್ನ ಮನೆಯಲ್ಲಿ ಎಂಥ ಪ್ರಸಂಗ ಇದ್ರೂ ನನ್ನ ಕೂದಲ ಎಳೆಯಷ್ಟು ನನಗೆ ತಾಪಾಗಿದ್ದರೂ ಕೂಡ ಎಂದೂ ಬಂದು ಜನ್ಮ ಕೊಟ್ಟ ತಾಯಿ ತಂದೆ ಮುಂದೆ ಹೇಳೋದಿಲ್ಲ ಅಂತ ಮನುಷ್ಯನೊಳಗೆ ಪ್ರತಿಜ್ಞೆ ಮಾಡಿದಳು ಪದ್ಮಾವತಿ. ಅವರು ಗುಡಿ ಕಟ್ಕೊಂಡು ದೀಪ ಹಚ್ಕೊಂಡು ಪೂಜೆ ಮಾಡ್ಕೊಳಕೇನ ಹಂಗೆ ಸುಮ್ಮ ತಿಳ್ಕೊಡ್ರಿ. ಪ್ರತಿಜ್ಞೆ ಮಾಡಿದ್ಲು. ಅರಕೇರಿ ಅರವಿನ ಮನೆಗೆ ಬಂದ್ಲು. ತಂದವರೆಲ್ಲ ಬಿಟ್ಟು ಹೋಗಿ ಬೈಲಾದ್ರು. ಮನೆಯೊಳಗೆ ಹತ್ತಿಲ್ಲ, ಮಾವಿಲ್ಲ, ಬಾವಿಲ್ಲ, ಮೈದನಿಲ್ಲ, ಯಾರಿಲ್ಲ, ಖಾಲಿ ಮನೆ, ಖಾಲಿ ಮನೆ. ಆದರೆ ಎಷ್ಟು ಸಂತೋಷವಾಗಿದ್ಲು, ಬಹಳ ಸಂತೋಷವಾಗಿದ್ಲು. ಹಾಗೇನಾದ್ರೆ ನಮಗಿದ್ರೆ ಆ ಮನೆಯಾಗ ಇದ್ದೇವೇನು? ನಮ್ಮ ಅಜ್ಜಿಗಳು ನಗ್ತಾರೆ, ಹಾಗಲ್ರಿ. ನಾವು ಇದ್ಲು. ನಿತ್ಯದಲ್ಲಿ ಸಂಧ್ಯಾ ವಂದನ, ಪ್ರಾತಃ ಕಾಲದಲ್ಲಿ 3 ಗಂಟೆಗೆ ಎದ್ದು ಸ್ನಾನ ಪೂಜಾದಿಗಳು ಲಿಂಗಾರ್ಚನೆ ಮಾಡಿಕೊಂಡು ಆ ಬಳಿಕ ಅವರ ಪತಿದೇವರಾಗಿರತಕ್ಕಂಥ ಶಿವಯೋಗಿ ಅಮೋಘ ಸಿದ್ಧರಿಗೆ ಮೀಸಲದ ನೀರು ತಂದು, ನಿಮ್ಮ ಮಾಲಕ್ರಿ ನೀವೇನು ತಿನ್ನಿಸ್ತೀರಿ ನನಗೆ ಗೊತ್ತಿಲ್ಲ, ಆಕೆ ಅಮ್ಮ ಮಾಡೋದು ಹೇಳ್ತೀನಿ. ಮೀಸಲ್ ನೀರು ತಂದು ಸಂಜೆ ಮಾಡಿದ ಇದ್ದಿರ್ಬೇಕಲ್ಲ, ತಿಂದು ಹೋಗು, ಯಾಕೆ ಹಲಬಲಕತ್ತಿದ್ ನಾಯಂಗ. ಮೀಸಲ್ ನೀರು ತಂದು ಗುರು ಸೋಮಲಿಂಗನ ಧ್ಯಾನ ಮಾಡ್ತಾ, ಪತಿ ಧ್ಯಾನ ಮಾಡ್ತಾ ಬಕ್ರಿ ರೊಟ್ಟಿ ಮಾಡ್ತಿದ್ಲು, ಪಲ್ಯ ಮಾಡ್ತಿದ್ಲು. ಚೆನ್ನಾಗಿ ಮನಸ್ಸಿಟ್ಟು ಮಾಡ್ತಿದ್ರಿ. ನಮ್ಮಂಗಲ್ಲದು. ಮನಸ್ಸು ಇಟ್ಟು ಮಾಡಿದ್ರಿ ಅಂದ್ರೆ ಆ ರೊಟ್ಟಿಗೆ ಒಣಗಿನೇ ಹತ್ತಲ್ಲ. ಯಾಕೋ ಮತ್ತೆ ಯಾಕೆ ನಾ ತಿಂದಾಮದೀನ್ರಿ. ಮತ್ತು ನಿಮ್ಮ ಅಡಿಗೆ ಮನಸ್ಸು ಇಡ್ಲಾರ್ದೆ ಮಾಡಿದ್ರಿ ಎಂಥ ಪಲ್ಯ ಇದ್ರು ವೈಕತ್ತದ ಗಂಟ್ಲ ಹಾಕೊಂಡ್ರಿ. ಪ್ರೀತಿ ಇವೆ. ಅವರೆಲ್ಲ ಹೇಳಿ ಕಳಿಸ್ತಾರ, ಮನೆ ಕೆಲಸ ಮಾಡುವಾಗ, ಆಕಳ ಹಿಂಡುವಾಗ, ಮಗನಿಗೆ ಮಲಿ ಕುಡಿಸುವಾಗ, ಕಸ ಗುಡಿಸುವಾಗ, ಅಡಿಗೆ ಮಾಡುವಾಗ, ನೀರ ತುಂಬುವಾಗ ತಂಗಿ ಸದಾ ಪರಶಿವನ ಪರಮಾತ್ಮನ ಧ್ಯಾನ ಮಾಡ್ತಾ ಕೆಲಸ ಮಾಡು. ಆ ಮನೆಯಾಗೆ ಎಂದು ದರಿದ್ರತನ ಬರಂಗಿಲ್ಲ, ಸಂಪದ ಹೋಗಂಗಿಲ್ಲ ಅಂತ ಹೇಳ್ತಾರೆ ಅವರು. ಈಕೆ ಹಂಗೆ ಮಾಡೋದು. ಬುತ್ತಿ ತಲೆ ಮ್ಯಾಗಿಟ್ಟುಕೊಂಡು ಗುಡ್ಡಕ್ಕೂ ಬಂದು ಎಂದೂ ಗಂಡನ ಮುಖ ಏನ್ ರಾತ್ರಿ 3 ಗಂಟೆಗೆ ಬಂದು ಮಕಣಾಪುರದಾಗ ಪೂಜೆ ಮಾಡಿ ಮುಖ ತೋರಿಸಿ ಹೋದಾವ. ಲಗ್ನ ಆದರೂ ಅವ್ರ ಮುಖ ನೋಡ್ಲಿಲ್ಲ. ಎಂತ ಜೀವನ ಇದ್ರಿಬೇಕು ಹೇಳ್ರಿ. ತಾಯಿ ತಂದಿಗಳೇ, ಕಲ್ಲು ಸಹಿತ ಹಂಗಿರಕ್ಕಾಗಲ್ಲ, ಅಷ್ಟು ಗಟ್ಟಿ ಮಾಡಿದ್ಲಕ್ಕೆ ಮನಸ್ಸು. ನನ್ನ ಪತಿಯ ಆಕಾಂಕ್ಷೆ ಏನದು, ಅವರ ಇಚ್ಛಾ ಏನದ, ಅವರ ಯೋಗ ವಿಚಾರ ಹೆಂಗದ, ಸತಿಯಾಗಿದ್ದವಳು ನಾನು ಹಾಗೇ ಇರಬೇಕು, ಹಾಗೇ ಇರಬೇಕು ಅಂತ ಬುತ್ತಿ ತಲೆ ಮ್ಯಾಗ ಇಟ್ಕೊಂಡು ಹಿಂಗೆ ಕೈ ಬೀಸ್ಕೊತ್ ಹೋದ್ರೆ ಕೈಯಾಗಿನ ಬಳಿ ಸೂರ್ಯನಂಗೆ ಚಗ 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 ಹೊಳಿತಿತ್ತು. ಅಲ್ಲಿ ಹೋಗಿ ಬನ್ನಿ ಗಿಡ ನೋಡಿರಲಿಲ್ಲ ಮುಂದೆ, ಎಲ್ರಿ ಅದು ಮದಗೊಂಡ ಮಹಾರಾಜರ ಮಠದ ಮುಂದೆ. ಆ ಬನ್ನಿ ಗಿಡದ ಕೆಳಗೆ ಬುತ್ತಿ ಇಟ್ಟು ಬುತಾಳಿ ಅಂದು ಕರಿತಿದ್ಲು. ಅವ ಎದ್ದು ಬರ್ತಿದ್ದ, ಯಪ್ಪ ನಿಮ್ಮಪ್ಪ ಅವರು ನೀವು ಪ್ರಸಾದ ಮಾಡ್ರಿ ಅಂತ ಹೇಳ್ತಿದ್ಲು. ಅಲ್ಲೇ ಬನ್ನಿ ಗಿಡಕ್ಕೆ ನಮಸ್ಕಾರ ಮಾಡಿ ಅರಕೆರೆಗೆ ಬರ್ತಿದ್ಲು. ಅರಕೆರೆಗೆ ಬರ್ತಿದ್ಲು. ಇದು ಒಂದು ದಿನ ಅಲ್ರಿ, ಎಷ್ಟೋ ದಿನಗಳು. ಇಷ್ಟೆಲ್ಲ ಆದ್ರೆ
ಒಂದ್ಸಲ ಅವನು ಮನುಷ್ಯನೊಳಗೆ ನಾನು ಗಂಡು ಮಾಡಿಕೊಂಡೆ, ಗಂಡ ಮನೆಗೆ ಬಂದೆ, ಗಂಡನ ಸುಖ, ಅವರ ಅನುರಾಗ, ಅವರು ಪ್ರೀತಿಸುವಂಥ ಪ್ರೀತಿ ನನಗೆ ಸಿಗಲಿಲ್ಲಲ್ಲ ಅಂತ ಒಂದು ಸಲನೂ ಕೂಡ ಮನುಷ್ಯನೊಳಗೆ ಚಿಂತೆ ಮಾಡ್ತಾ ಇಲ್ಲ. ನಮ್ಮದೇನಾರೇ ಹಂಗೆ ಅಚಾನಕ್ ಆದ್ರೆ ರಂಬಾರಾಡಾಗಿ ಹೋತು. ನಗತಾರ್ತಾ ಇದ್ರೆ ಗೊತ್ತದವ್ರಿಗೆಲ್ಲ ಅಕ್ಷತಾ ಬೀದ ಒಳಕ್ಕೆ ಹೊಸದಾಗಿ ಹೋಗ್ತಾರಂತ ಒಂದು 10 ದಿನ ಆದ ಬಳಕ ಕರ್ಕೊಂಡ್ಬರ್ತಿರ್ತಾರೆ ಮನೆಗೆ. ಬಂದ ಕೂಡಲೇ ಅಮ್ಮ ಕೇಳಿದಳ, ತಂಗಿ ಎಲ್ಲ ಚಲೋ ಇದೆಯಲ್ಲ? ಎದ್ ಬಳಿ ಹೇಳಿ, ಎಲ್ಲ ಚಲೋ ಮಾಡಿದ್ದಿಲ್ಲ ಅಂದ್ರೆ ಎಲ್ಲ ಚಲೋ. ಮಾವ ಮಗಳಂಗೆ ನೋಡ್ತಾನೆ, ಅತ್ತಿ ನಿನಕ್ಕಿಂತಲೂ ಪ್ರೀತಿ ಮಾಡ್ತಾನೆ, ಭಾವ ಮೈದುನರೆಲ್ಲರೂ ನನಗೆ ಅಕ್ಕರೆಯಿಂದ ಸಹೋದರಿ ಅಂತ ಪ್ರೀತಿ ಮಾಡ್ತಾಳ. ಯಾವ ನನ್ನ ಕೊಳ್ಳಿಗೆ ತಾಳಿ ಕಟ್ಟ್ಯಾನ ಅವನೇ ಸರಿ ಇಲ್ಲ ಅಂದಾಗ ಆ ಮನೆಗೆ ಇನ್ಯದಕ್ಕೆ ಹೋತೆ ತಳಿಕಿ. ಪದ್ಮಾವತಿ 12 ವರ್ಷ ಬಂದಾಡ್ರಿ ಅಮ್ಮೋಗಿಸಿದನ ಮನೆಗೆ ಮುಖ ನೋಡಿಲ್ಲ. ಮಳೆಗಾಲ ಚಳಿಗಾಲ ಯಾವ ಕಾಲದಲ್ಲಿ ಕೂಡ ಪ್ರಸಾದ ಕೊಟ್ಟುದು ತಪ್ಪಿಸಿಲ್ಲ, ಸಮಯದೊಳಗೆ ಫೇಲ್ ಆಗಿಲ್ಲ. ಇಂಥ ಪತಿ ಭಕ್ತಿ, ಇಂಥ ಪತಿ ಸೇವೆ ಮಾಡುತ್ತಾ ಹೊರಟಿದ್ದಾಳೆ. ಸಮಯ ಹಾಗೇದ್ರಿ. ತಾಯಿಂದ್ರಿಗೆ ಇನ್ನೊಂದು ನಾ ವಿನಂತಿ ಮಾಡ್ತೀನಿ. ಇವತ್ತು ನಿನ್ನೆ ಹೇಳ್ದಂಗೆ ಹೋಳಿಗೆ ಮಾಡ್ಲಿಕ್ಕೆ ಎಲ್ಲ ತಾಯಂದ್ರೆ ಬಂದಿದ್ರಿ. ನಮ್ಮತ್ತೆ ಹೇಳ್ದ, ಯಪ್ಪ ಗುಡಿಯಾಗ ಜಾಗ ಸಾಲವಲ್ದು, ಅಷ್ಟು ತಾಯಂದ್ರೆ ಬಂದಿದ್ದಾರೆ. ಎಲ್ಲರೂ ಬಹಳ ಹೋಳಿಗೆ ಮಾಡಿ, ಮತ್ತು ನೋಡ್ರಿ ಹೆಂಗದು ಹೋಳಿಗೆ ಒಂದೇ ಮಾಡ್ಬೇಕತ್ ನಮ್ಮ ತಲೆಗಿತ್ರಿ. ಅಮ್ಮನ ವಿಚಿತ್ರಲಿ ಇಲ್ಲ, ಅದು ಗೊತ್ತಾಗಲ್ ಕೊಂತೀವಿ. ಹೆಜ್ಜೆಜ್ಜಿಗೆ ಹೇಳ್ತಾನ ಅವನು ನನಗೆ, ಆಕಿನ್ಲಿಲ್ಲ ಹೆಜ್ಜೆಜ್ಜಿಗೆ ಹೇಳ್ತಾನ. ಅದು ಅವ್ರು ಹೇಳುದು ಕೇಳಿದ್ರೆ ಆಕಿದ 1 ತಿಂಗಳು ಪೂರ್ಣ ಆಗ್ತದ್ರಿ. ಅಷ್ಟು ಲೀಲ ಮಾಡಿದಾಳ ಆಕಿ. ಅದು ಯಾರಿಗೆ ಗೊತ್ತಾಗಂಗಿಲ್ರಿ, ಯಾರಿಗೆ ಗೊತ್ತಾಗಂಗಿಲ್ಲ. ಯಾರ ಆಕಿನಲ್ಲಿ ಆಕಿನಂಗೆ ಇರ್ತಾರ ಅವ್ರಿಗೆ ಅಷ್ಟೇ ಗೊತ್ತಾಗುತ್ತದ, ಹೊರಗಿನವ್ರಿಗೆ ಗೊತ್ತಾಗಲ್ಲ. ಯಾಕಪ್ಪ ಮತ್ತೆ ಉಂಡ ನೋಡಿದವನೇ ಬಲ್ಲ ಅದರ ಹೀನ, ಬೆಲೆ ಮಾಡುವರಿಲ್ಲಪ್ಪ ಅದರ ಸಮಾನ್. ಎಂಥ ಆಕಳ ಕೊಟ್ಟ ಗುರುವೆ ಕಾಮ್ಧೇನೋ, ಹಗಲು ಇರುಳು ಹಾಲು ಗರಿಯುವುದು ಒಂದೇ ಶ್ರವಣ. ನಮ್ಮವ್ರ ಹೋಳಿಗೆ ದುರ್ಗಾದೇವಿ ಕಮಿಟಿಯವರು ಎಷ್ಟು ಭಕ್ತಿ ಇದೆ ನೋಡ್ರಿ ಅಮ್ಮನ ಮೇಲೆ. ನಿಮಗೆ ಹಾಲು ಸಹಿತ ತಂದಾರಿ ಅವರು. ಯಾವ ಹಾಲು ಗೊತ್ತೇನ್ರಿ? ಪಾಕಿಟ್ ಹಾಲಲ್ಲ, ಜಲಸಿ ಆಕಳ ಹಾಲಲ್ಲ, ಶುದ್ಧವಾದಂಥ ಎಮ್ಮೆ ಹಾಲ. ಎಲ್ಲರೇ ದಾಸೋಗದ ಕೇಳಿರೇನು ಎಮ್ಮೆ ಹಾಲು ಕೊಟ್ಟಾರಂತ? ಕೇಳಿರೇನಪ್ಪ? ನಾನಂತೂ ಕೇಳಿಲ್ಲ. 10 ಜಿಲ್ಲಾ ತಿರುಗಾಡ್ತಿಲ್ರಿ, 4 ರಾಜ್ಯ ತಿರುಗಾಡ್ತೀನಿ. ಎಲ್ಲಿ ಹಿಂಗಿಲ್ಲ. ಏನು ಭಕ್ತಿ, ಎಂತಹ ಸಮರಸ. ಅದಕ್ಕೆ ತಕ್ಕಂತೆ ನೀವೆಲ್ಲ ಅತ್ಯಂತ ಭಕ್ತಿಯುತರಾಗಿ ಸೇವೆ ಮಾಡಿದೆ. ಇನ್ನೂ ಮುಂದೆ ಭಾಳ ಭಾಳ ಫ್ಯಾಸಿಲಿಟಿ ಬರಾವು. ಸುಮ್ ನಿಮ್ಗೆ ಹೇಳ್ತೀನಿ, ನಾನು ಕಿವಿಗೆ ಬಿದ್ದದ್ದು. ಬಾಸುಂದಿ, ಪುರಿ, ಗುಲಾಬ್ ಜಾಮೂನ್ ಮುಂದೆ ಮಾಡೋರು ಅದಾರ. ಈಗೆಲ್ಲ ಇಷ್ಟನಾಗ ಹೆಸರು ಹಚ್ಚಾರ ಅವರು. ನಿಮ್ಮ ಜೀವನದೊಳಗೆ ಮಕ್ಕಳ ಹಾಡೋದು ಲಗ್ನ ಮಾಡ್ಲಿಕ್ಕೆ ಗುಲಾಬ್ ಜಾಮೂನ ಮಾಡ್ಬೇಕಾದ್ರೆ ಎಷ್ಟೋ ಹೈರಾಣ ಆಗ್ತದೆ. ತಾಯಿ ನಿಮ್ಮನ್ನ ತುತ್ತಿಟ್ಟು ಮುಂದೆ ಗಂಗಾಳಿಟ್ಟು ಹಾಕ್ಲಿಕ್ಕೆ ತಿಳಿ ಎಷ್ಟು ಪುಣ್ಯ ಅದ ನಿಮ್ಮದೆಲ್ಲ. ನಿಮಗೆಲ್ಲರಿಗೂ ತಾಯಂದ್ರು ಪ್ರಸಾದ ಕೊಟ್ಟವರಿಗೆ, ಪ್ರಸಾದನ ಅತ್ಯಂತ ಶ್ರಮಪಟ್ಟು ಮಾಡಿದಂಥ ತಾಯಂದ್ರಿಗೆ ತಾಯಿ ಕೊಂತಾದೇವಿ ಯಾವತ್ತೂ ನಿಮ್ಮ ಮನೆ ತುಂಬಲಿ. ಸದಾ ನಿಮ್ಮೊಳಗೆ ಮನೆಯೊಳಗೆ ನೀವೆಲ್ಲಿ ಇರ್ತೀರ ಅಲ್ಲೆಲ್ಲ ನೀವು ಕೊಂತಾದೇವಿ ಭಕ್ತಿ ಪರೀಕ್ಷೆ ಮಾಡಬೇಕಾಗಿತ್ತಂದ್ರೆ ಒಂದು ಸಲ ರಾತ್ರಿ ಬಾರಕ್ಕೆದ್ದು ಈ ಭೂಮಿ ಕಿವಿ ಹೆಸರಿ, ಅದು ಭೂಮಿ ಸಹಿತ ಕೊಂತೇವಂಥದ್ದು. ಈ ಮಣ್ಣಿನೊಳಷ್ಟು ನಾನು ಪರೀಕ್ಷೆ ಮಾಡೀನ್ರಿ. ತಾಯಿ ತಂದೆಗಳೇ, ಅಂಥ ಸಮರ್ಥರು ನೀವು. ತಾಯಿ ಕೃಪಾಶೀರ್ವಾದ ನಿಮಗಿದೆ. ದಾಸೋಗ ಮಾಡಿದವರಿಗೆಲ್ಲ ಅವರ ಕಮಿಟಿ ಉತ್ತರವಾಗಲಿ ಅಂತ ಹೇಳ್ತಾ, ಇನ್ನೊಂದು ನಿಮಗೊಂದು ವಿಷಯನ ಬಹಳ ಹೇಳಬೇಕಂತ ನನಗೆ ಸಂಕಲ್ಪ ಇದೆ. ಇವತ್ತೇನು ನೀವು ಹೋಳಿಗೆ ಮಾಡಕ್ಕೆ ಬಂದಿರಲ್ಲ, ಹಂಗೆ ಸೋಮವಾರಕ್ಕೊಮ್ಮ ತಾಯಿ ಗುಡಿಗೆ ಬಂದು ನಿಮ್ದೆಲ್ಲ ಒಂದು ಅಕ್ಕನ ಬಳಗ ಅಂತ ಇಟ್ಕೊಳ್ರಿ, ಬೇಡ ಮಹಿಳೆಯರ ಒಂದು ಸತ್ಸಂಗಾತ ಇಟ್ಕೊಂಡು
ಒಂದು 10 ನಿಮಿಷ ಆಕಿನ ಗುಡ್ಯಾಗ ಕೂತ್ಕೊಂಡು ತಾಯಂದ್ರೆಲ್ಲ ಆ ತಾಯಿ ಕುಂತಾದೇವಿ ಜಪ ಮಾಡಿ ಹೋದ್ರೆ ಬಹಳ ಚಲೋ ಆಗ್ತದೆ. ಪ್ರತಿ ಸೋಮವಾರ ಪುರಾಣ ಇರಲಿ ಬಿಡ್ಲಿ, ಶ್ರಾವಣ ಇರಲಿ ಬಿಡ್ಲಿ, ನೀವು ಸೋಮವಾರಕ್ಕೊಂಬಂದು ಅಷ್ಟೆಲ್ಲ ತಾಯಂದ್ರೆ ಮಾಡಿದರೆ ಅದು ಮುಂದೆ ನಿಮಗೆ ಅದರಿಂದ ಏನು ಲಾಭ ಆಯಿತು ಮತ್ತು ಅದರಿಂದ ನಮಗೇನು ಸುಖ ಆಗ್ಯದ ಅನ್ನೋದು ನಾನು ಮತ್ತೆ ಬಂದಾಗ ನನ್ನ ಮುಂದೆ ತಾವು ಹೇಳಿ ಅಂತ ಹೇಳ್ತಾ, ಇನ್ನು ಮುಂದೆ ಪುರಾಣ ಟೈಮ್ ಆಗ್ಯದ್ರಿ. ಮತ್ತು ಹೋಳಿಗೆ ಹಾಲ ಮುತ್ಯಾತನ ಇದನ್ನು ಹೋಳಿಗೆ ಹಾಲು ತುಪ್ಪ ಸಕ್ಕರೆ ಬೆರೆಸಿದ ಪ್ರಸಾದ ಅಂತಾರೆ ಅವರು. ಇರಲಿ, ಮುಮ್ಮೆಟ್ಟು ಗುಡ್ಡದ ಮೇಲೆ ಅಮೋಘ ಸಿದ್ಧ ಅರಿಕೆರ್ಯಾಗ ಪದ್ಮಾವತಿ ಹಿಂಗೆಲ್ಲರೂ ನೋಡಿರೇನ ಜೀವನ. ಆದರೂ ಎಂಥ ಹೆಸರದ್ರೆ ಅವ್ರ ಜಗತ್ನಾಗ. ಇದಕ್ಕೆ ನಿಜ ಸಂಸಾರ ಅಂತ ಕರೀತಾರ. ಈ ಕಡೆ ಬರೋನೊಂದಿಷ್ಟು, ಈ ಕಡೆ ಅಂದ್ರೆ ರಾಜ್ಯ ಮಹಾರಾಷ್ಟ್ರ, ಸೋಲಾಪುರ ಜಿಲ್ಲೆ, ಮಾಳಶಿರ್ಸ ತಾಲೂಕು, ನಾತೆಪೋತೆ ಅಂತ ಊರಿದೆ, ಗ್ರಾಮ ಇದೆ. ಆ ಗ್ರಾಮದ ಒಡೆಯ ಜಾಬಗೊಂಡ ಅಂಥೇಳಿ ಪ್ರತಿಷ್ಠಿತ ವ್ಯಕ್ತಿ, ಗೌರವಾನ್ವಿತ ವ್ಯಕ್ತಿ, ನ್ಯಾಯವಾದಿ, ಧರ್ಮವಂತ, ನೀತಿವಂತ, ಅತಿಥಿ ಅಭ್ಯಂಗತ, ಗುರುಲಿಂಗ ಜಂಗಮ, ಇಷ್ಟೆಲ್ಲ ಸಂಸ್ಕಾರವುಳ್ಳವ. ಅವನಿಗೆ ತಕ್ಕಂತೆ ಅವನ ಧರ್ಮ ಪತ್ನಿಯಾದಂಥ ಕಣ್ಣಮ್ಮ ಅಂಥೇಳಿ ಪತಿಯ ಜೊತೆಗೂಡಿ ಹಗಲಿರುಳು ತಾನು ಆ ಪತಿ ಸೇವೆ ನಿರತಳಾಗಿರ್ತಿದ್ಲು. ದೊಡ್ಡ ಶ್ರೀಮಂತರು, ಗ್ರಾಮದ ಆಧಿಪತ್ಯ ಜೊತೆಗೆ ಎಲ್ಲಾನು ಇತ್ತು. ಆ ಬಳಿಕ ಅವ್ರಿಗೆ ಒಂದು ಕೊರತೆ ಏನಪ್ಪ ಅಂತಂದ್ರೆ ಸಂತಾನಿಲ್ಲ. ಏನಿಲ್ರಿ ಅವರಿಗೆ. ಅವರಿಬ್ಬರು ಅಣ್ಣತಮ್ಮರ ಆಬಗೊಂಡ ಜಾಬಗೊಂಡ ಅಂತ, ಅವ್ರಿಗೆ ಸಂತಾನಿಲ್ಲ. ಅವರ ಮನೆ ದೇವರು ಶಿಂಗಣಾಪುರದ ಮಹಾದೇವ. ಆ ದೇವನಿಗೆ ತಾಯಿ ನಿತ್ಯದಲ್ಲಿ ನಮ್ಮ ತಾಯಿ ಹಂಗೆ ಕುಂತೇವ ಪಂಚಾರಿತಿ ಹಸ್ಕೊಂಡು ಗುಡ್ಡಕ್ಕೆ ಹೋಗ್ತಾ ಇದ್ದಾಳೋ ಹಾಗೇನೇ ಕಣ್ಣಮ್ಮನು ಕೂಡ ಮಹಾದೇವನಿಗೆ ಪೂಜಾ ಪುಷ್ಪ ಪತ್ರಿ ಧೂಪ ದೀಪ ಬೆಳಗಿ ಬರ್ತಾ ಇದ್ಲು. ಆ ಮಗುವಿಗಾಗಿ 12 ವರ್ಷ ಕಠೋರವಾದಂಥ ತಪಸ್ಸನ್ನು ಮಾಡಿದ್ಲು. ಶಂಭೋ ಮಹಾದೇವ ಆ ತಾಯಿಯ ಭಕ್ತಿಗೆ ಒಲಿತು, ಅಮ್ಮ ಗೌಡಶ್ಯಾಮಿ ಕನ್ನಾದೇವಿ, ನೀನಿಂಥ ಕಠೋರವಾಗಿರತಕ್ಕಂಥ ಭಕ್ತಿ ಸೇವೆ ಮಾಡಲು ಕಾರಣೇನು ಮಗಳೇ ಅಂತ ಕೇಳಿದಾಗ, ಹೇ ವಿಶ್ವನಾಥ ಗೌರೀಶಂಕರ, ನನಗೆ ಎಲ್ಲವೂ ಕೊಟ್ಟಿದೆ, ಸಿರಿ ಇದೆ, ಸಂಪದ ಇದೆ, ಗೌರವಾನ್ವಿತವಾದಂಥ ಮನೆತನದೊಳಗೆ ಸೊಸೆಯಾಗಿ ಬಂದೆ, ದೇವ ಸಮಾನವಾಗಿರತಕ್ಕಂಥ ನನ್ನ ಕೊನೆ ಜೀವನದ ಮುಕ್ತಿಯ ಪಥಕ್ಕೆ ಮುಟ್ಟಿಸುವಂಥ ಗಂಡನ ಕೊಟ್ಟಿದಿ. ಆದ್ರೇನು ಮನೆಯ ದೀಪನ್ನ ಬೆಳಗುವ ಒಂದು ಜ್ಯೋತಿ ಇಲ್ಲ ದೇವ, ನನಗೆ ಒಂದು ಸಂತಾನ ಕೊಟ್ಟು ಕೃಪಾ ಮಾಡುವಂತ ಕೇಳ್ತಾಳೆ. ಮಹಾದೇವ ಅಂತಾನ, ತಂಗಿ ನೀ ದುಡಿದದ್ದು ಸತ್ಯ, ಆದ್ರೆ ನಿನ್ನ ಹಣೆ ಬರ ನೋಡಿದ್ರೆ ಆ ಬ್ರಹ್ಮ ನಿನ್ನ ಹಣೆ ಬರದಾಗ ಮಕ್ಕಳಿಲ್ಲ ಅಂತ ಬರದಾನ, ಅದಕ್ಕೆ ಕೊಳ್ಳಾಕ ಬರುವುದಿಲ್ಲ. ಹೆಂಗಾಗ್ತದೆ ಆಗ್ಲೇಕೇನು? ಹೌದಯ್ಯಪ್ಪ, ಪರವಾಗಿಲ್ಲ, ನಾನೇನಾದರೂ ಹಿಂದಿನ ಜನ್ಮದಲ್ಲಿ ಅಂಥ ಪಾಪ ಮಾಡಿರಬೇಕು, ಆ ಬ್ರಹ್ಮ ನನಗೆ ಸಂತಾನ ಇಲ್ದಂಗೆ ಬರ್ದಿದ್ದ ಅಂದರೆ ಸಾಕಪ್ಪ ಅಂತ ಮನೆಗೆ ಬಂದ್ಲು. ಬಹಳ ನೋವಾತು. ನೋವಾಗಿ ಅಂಥದರಲ್ಲಿ ಅಲ್ಲೊಮ್ಮ ಬರಗಾಲ ಬಿತ್ತು. ಬರಗಾಲ ಅಂತ ಬೀಳ್ತದಲ್ಲ, ಮಳೆನೇ ಇಲ್ಲದಾಗಿತ್ತು. ಅವ್ರ ಮನೆಯೊಳಗೆ ಆ ಶಿಂಗಣಾಪುರ ಮಹಾದೇವನ 700 ಜನಿಗೆ ಆಕಳಿತ್ತು. ಅದನ್ನೆಲ್ಲ ಆಳ ಮಕ್ಕಳು ಜೋಪಾನ ಮಾಡ್ತಿದ್ರು. ಮುಂದೆ
ಗೌಡ್ರು ವಿಚಾರ ಮಾಡಿದ್ದರಂತ ಬರಗಾಲ ಬಿದ್ದ ಕೂಡಲೇ ಇನ್ನೇನಪ್ಪ ಈ ಆಕಳಗಳಿಗೆ ಮೇವು ನೀರಿನ ಕೊರತೆ ಭವಣಿ ಬಂತು. ಇನ್ನು ಆಳ್ಮಕ್ಕಳು ಕೊಟ್ಟು ಕಳಿಸಿದ್ರೆ ನನ್ನ ಹಾಗೆ ಸರಿಯಾಗಿ ಮಾಡ್ತಾರೋ ಇಲ್ಲ. ಯಾಕಂದ್ರೆ ಜಗತ್ತಿನೊಳಗೆ ಗೋಮಾತೆ ಅನ್ನೋದು ದೊಡ್ಡದದು. ಎಲ್ಲ ದೇವತೆಗಳಕ್ಕಿನ ಹೊಟ್ಟೆಗವ ಅಂತೇಳಿ ಪುರಾಣ ಶಾಸ್ತ್ರಕರ್ತೃಗಳು ಹೇಳ್ತಾರೆ. ಹಾಗಾದ ಬಳಿಕ ಇನ್ನು ಅವ್ರ ಮೇಲೆ ಬಿಡಬಾರ್ದು, ನಾನೇ ಈ 700 ಆಕಳಗಳನ್ನು ಜೋಪಾನ ಮಾಡಿಕೊಂಡು ಮೇವ ನೀರಿನ ಅನುಕೂಲತೆ ಎಲ್ಲಿ ಅದ ಆ ಭಾಗಕ್ಕೆ ಹೋಗಬೇಕು ಅಂತ ತಮ್ಮನ್ನ ರಾತ್ರಿ ಕರೆದು ನಿರ್ಣಯ ಮಾಡ್ಕೋತ, ತಮ್ಮ ಮನೆ ಗೌಡಕ್ಕಿ, ಊರ ಜವಾಬ್ದಾರಿ, ಎಲ್ಲ ಜಮೀನುಗಳ ಹೊಣೆ ಇದು ನಿನ್ನ ತಲೆ ಮ್ಯಾಗಿರ್ಲಿಪ್ಪ. ನಾನು ಆ ದೇವನ ಗೋಹುಗಳನ್ನು ರಕ್ಷಣೆ ಮಾಡಿಕೊಂಡು ವರ್ಷಾರು ತಿಂಗಳ ಬೇರೆ ಕಡೆ ಹೋಗಿ ಬರ್ತೀನಿ. ನಿಮ್ಮ ಅತ್ತಿಗೆಯನ್ನ ನೀನು ಚೆನ್ನಾಗಿ ನೋಡ್ಕೊಂಡು ಹೋಗಪ್ಪ ಅಂತ ಹೇಳಿದಾಗ ಆಪ್ಗೊಂಡ. ಆಯಿತು ಅಂಥೇಳಿ ತಂದೆ ಸಮಾನವಾದಂಥ ಅಣ್ಣನ ಮಾತನ್ನು ಆಲಿಸ್ತಾ ಇದ್ದ ಕನಬಾಯಿ ಬಂದ್ಲು. ನಿಲ್ಲಿ ನಿಲ್ಲಿ ಅಂದ್ಲಿಕ್ಕೆ, ಸ್ವಾಮಿ 700 ಆಕಳುಗಳು ತಗೊಂಡು ನೀವು ಒಬ್ಬರೇ ಅಡವಿ ಸೇರ್ತೀರಾ? ಹಾಗೆ ಸಾಧ್ಯ ಇಲ್ಲ, ನಾನು ನಿಮ್ಮ ಜೊತೆಯಲ್ಲಿ ಬರ್ತಾ ಇದ್ದೀನಿ. ಅವಾಗ ಅವ ಹೇಳ್ತಾನೆ, ಅದು ಅಡವಿ, ಅಲ್ಲಿ ಆಶ್ರಯ ಇಲ್ಲ, ನಾನು ಗಂಡಸು, ನೀನು ಹೆಂಗಸು, ನೀನು ಯಾಕೆ ಬರ್ತಾ ಇದ್ದಿ? ಅದು ನಿನಗೆ ಸಾಧ್ಯ ಇಲ್ಲ, ಅದಕ್ಕೆ ನೀನು ಬರಬೇಡ. ಆಕೆ ಹೇಳಿದ್ಲು, ಸ್ವಾಮಿ, ಭರತನ ತಾಯಿಯಾಗಿರತಕ್ಕಂಥ ಕೈಕೇಯು ಸ್ವಾರ್ಥ ಬುದ್ಧಿಯಿಂದ ಮಹಾರಾಜ ದಶರಥನಿಗೆ ವರಗಳನ್ನು ಬೇಡಿದ್ಲು. ಮೊದಲೇ ಸಮಯ ಬಂದಾಗ ತಗೋತೀನಿ ಅಂತೇಳಿ ರಾಮನ ಪಟ್ಟಾಭಿಷೇಕ ಮಾಡುವ ನಾಳೆ ದಿನ ಇದ್ಕೊಂಡು ಮಂಥರೆಯ ಮಾತನ್ನು ಕೇಳಿ ತನ್ನ ಮಗನಿಗೆ ಭರತನಿಗೆ ರಾಜಾಭಿಷೇಕ ಆಗಬೇಕು. ಆ ಬಳಿಕ ರಾಮ 14 ವರ್ಷ ವನವಾಸಕ್ಕೆ ಹೋಗಬೇಕು ಅಂತ ಅಂದಾಗ ಮಿಥಿಲಾ ನಗರದ ಮಹಾರಾಜ, ನೇಪಾಳದ ರಾಜ, ಜನಕ ಮಹಾರಾಜನ ಮಗಳು ಪಾರ್ವತಿ ಪ್ರತಿಯವತಾರ ಸೀತೆಯು ರಾಮನ ಬೆನ್ನಟ್ಟಿ ಹೋಗಲಿಲ್ಲವೇ? ಎಂಥ ಮಾತು ಕೇಳ್ತಾ ಅಂತ ಸೀತೆ ಹೋಗಲಿಲ್ವೇ? ಅರಮನೆಯ ಮಹಾರಾಣಿ, ಅಂಗಾಲದಲ್ಲಿ ಸೂರ್ಯ ಕಾಣಿಸ್ತಿದ್ದ ಅಂತ ಸುಂದರಿಯಳು ಅರಣ್ಯಕ್ಕೆ ಹೋಗಲಿಲ್ಲವೇ? ಸ್ವಾಮಿ, ಪತಿಗೆ ಬರುವ ಸಂಕಟ, ಪತಿಗೆ ಬಂದಂಥ ಕಾರ್ಯದಲ್ಲಿ ಸತಿ ಭಾಗಿಯಾಗದಿದ್ದರೆ ಆಕೆಯು ಹೆಂಡತಿಯಲ್ಲ. ಆದ್ದರಿಂದ ನಾ ಯಾವ ಸಂಕಟ ಆದರೂ ಕೂಡ ಬರಲಿ, ನಾನು ಅನುಭವಿಸ್ತೀನಿ ಅಂಥೇಳಿ ಪತಿ ಜೊತೆಯಲ್ಲಿ ನಮಸ್ಕಾರ ಮಾಡಿ ರಾತ್ರಿ 3 ಗಂಟೆಗೆ 700 ಆಕಳುಗಳನ್ನು ಹುಡುಕೊಂಡು ಧರ್ಮಪತ್ನಿ ಕನ್ನಮ್ಮ ದೇವಿ ಮತ್ತು ಗೌಡನಾಗಿರತಕ್ಕಂಥ ಜಾಪಗೊಂಡ್ರು. ಯಾ ಗೌಡ್ರು ಹೋಗ್ತಾರೆ ಹೇಳಿ ನೋಡೋಣ ಆಕಳುಗಳು ಜೋಪಾನ ಮಾಡಲಿಕ್ಕೆ? ಯಾರು ಹೋಗ್ತಾರಪ್ಪ? ಮಾರ್ಯಾರೆ ತೆಗಿತಾರ, ದಾನಾರೆ ಮಾಡ್ತಾರ. ಸ್ವಂತವಾಗಿ ಅಧಿಕಾರ, ಅಂತಸ್ತು, ಸಂಪತ್ತ, ಬಂಗಾರದ ಮನ್ಸದ ಮೇಲೆ ಮಲ್ಕೊಂಡು ಸುಖ ಅನುಭವಿಸೋದನ್ನು ಬಿಟ್ಟು ಆಕಳ ಸೇವೆ ಮಾಡಿಕೊಂಡು ಹೊಂಟಾನಲ್ಲ ಭಗವಾನ ಕೃಷ್ಣ ಪರಮಾತ್ಮ 18 ಅಧ್ಯಾಯ ಗೀತಾ ಬರೆದಾನ. ಆದ್ರೆ ಆಕಳ ಕೈದ ಏನ್ ಮಾಡ್ಯಾನವ? ಆಕಳ ಕೈದ. ನಮ್ದೇನ್ ದೊಡ್ಡ ಮಾತಂತ ಇಬ್ರು ಸ್ವಲ್ಪ ದರ್ಬಾರ್ ಪರಮಾತ್ಮನ ಧ್ಯಾನ ಮಾಡ್ತಾ 700 ಕಿಲ್ಲಾರಗಳನ್ನು ತಕ್ಕೊಂಡು ಹೊಂಟಾರಿ. ಸುಮ್ಮನೆ ಸ್ವಲ್ಪ ಹಾಡಿ ಕಾರ್ಯಕ್ರಮ ಮಂಗಲ ಮಾಡಿ. ಗೌರಿ ಶಂಕರ ನೀನೆ ಗಿರಿಧರ ದಯ ತೋರಿ ಕಾಪಾಡೋ ಕರುಣ ಸಾಗರ ನೀನೆ ಗುರುಹರ. ಗೌರಿ ಶಂಕರ
ನೀನೆ ಗಿರಿಧರ ಗೌರಿ ಶಂಕರ ನೀನೆ ಗಿರಿಧರ ದಯ ತೋರಿ ಕಾಪಾಡೋ ಕರುಣ ಸಾಗರ ನೀನೆ ಗುರುಹರ ದಯ ತೋರಿ ಕಾಪಾಡೋ ಕರುಣ ಸಾಗರ ನೀನೆ ಗುರುಹರ ಜಯ ಮಂಗಲಂ ಜಯ ಸತಿಪತಿಗಳಿರುವರು ಭಗವಂತನ ಧ್ಯಾನ ಮಾಡ್ತಾ ಕಿಲ್ಲಾರಗಳನ್ನು ಹುಡುಕೊಂಡು ಅವರು ಎಲ್ಲಿ ಬರುತ್ತಾರೆ, ಅವರ ವಾಸ್ತವ್ಯ ಎಲ್ಲಿ ಆಗ್ತದೆ, ಆ ಮಹಾ ದಿವ್ಯವಾದಂಥ ಭಗವಾನ್ ಮಹಾದೇವನ ಚರಿತ್ರೆಯನ್ನು ನಾಳೆ ಕೇಳೋಣ. ನಿಮ್ಮೆಲ್ಲರಿಗೂ ಶುಭವಾಗಲಿ.